ಹೊಟ್ಟೆಯಲ್ಲಿ ಉಂಟಾಗುವಂತ ಹುಣ್ಣು ಅಥವಾ ಸ್ಟೊಮಕ್ ಅಲ್ಸರ್ ಅಂದಾಗ ಎಕ್ಸಾಕ್ಟ್ಲಿ ಏನಾಗಿರುತ್ತೆ? ಯೂಶಲಿ ಜನ ಎಲ್ಲ ನೋಡಿರ್ತಾರೆ ಓರಲ್ ಅಲ್ಸರ್ಸ್ ಅಂದ್ರೆ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ, ಸೊ ಅದೇ ಪ್ರಮಾಣದಲ್ಲಿ ಹುಣ್ಣಾಗಿರುತ್ತೆ. ಸೊ ಅಂದ್ರೆ ನಾವು ಎಂಡೋಸ್ಕೋಪಿ ಮಾಡಿದಾಗ ನಮ್ಗೆ ಅಲ್ಲಿ ಕಾಣ್ ಬರುತ್ತೆ. ಇದು ಬರೋದು ಹಾಗಿದ್ರೆ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಹೇಗೆ ಅಂತ? ಅದು ಬರ್ಲಿಕ್ಕೆ ಅಂದ್ರೆ ಈಗ ಹೇಳ್ತೀವಿ ಮೋಸ್ಟ್ ಕಾಮನ್ ಕಾಸಸ್ ಏನು, ಈಗ ಅಲ್ಸರ್ ಎಲ್ಲರಲ್ಲೂ ಆಗೋದಿಲ್ಲ ಅಲ್ಲ. ಸೊ ನಮ್ಮ ಇಂಡಿಯನ್ಸ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ, ಹೆಚ್ ಪೈಲೋರಿ ಅಂತ ಹೇಳಿ. ಸೊ ಅದು ಒಂದು ಮೇನ್ ಕಾಸ್. ಜಾಸ್ತಿ ಪೇನ್ ಕಿಲ್ಲರ್, ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ ತಗೊಳ್ಳೋದು, ಸೊ ಅದರಿಂದನೂ ಅಲ್ಸರ್ ಆಗ್ತದೆ. ಸೊ ಈ ಹೊಟ್ಟೆಲ್ ಉಂಟಾಗುವಂತ ಅಲ್ಸರ್ ಅನ್ನೋ ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ ಅಥವಾ ಓಕೆ ಇದು ಜನರಲ್ ಆಗಿ ಬರುತ್ತೆ ಪ್ರಾಬ್ಲಮ್ ಆ ತರ ಹೇಗೆ? ಸೊ ಅವ್ರು ಇಗ್ನೋರ್ ಮಾಡೋದು, ಒಂದಿನ ಅವ್ರಿಗೆ ಏನಾದ್ರು ರಕ್ತವಾಂತಿಯಿಂದ ಬರ್ಬೋದು. ಸ್ವಲ್ಪ ಊಟ ಮಾಡಿದ ನಂತರ ಹೊಟ್ಟೆ ತುಂಬಿಡೋದು, ಅರ್ಲಿ ಸಟೈಟಿ ಅಂತ ಹೇಳ್ತೀವಿ. ಎಲ್ಲ ಎದೆ ಉರಿ ಬರೋದು, ಹುಳಿ ತೇಗ್ ಬರೋದು. ಮತ್ತೆ ಮೇನ್ ಏನು ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಹೇಗೆ ಇರುತ್ತೆ ಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಪೇನ್ ಬರುತ್ತೆ. ಮತ್ತೆ ನಾಕ್ಟರ್ನಲ್ ಪೇನ್ ಅಂದ್ರೆ ಊಟ ಮಾಡಿ ಮಲಗಿದ ನಂತರ ಮಧ್ಯರಾತ್ರಿ ಎದ್ದೇಳ್ತಾರೆ ಪೇನ್ ಸಂಬಂಧ. ಸೊ ಅಲ್ಸರ್ ಇದ್ದವರಿಗೆ ಜಾಸ್ತಿ ಹಾಲು ಅಥವಾ ಮೊಸರು ಈ ತರದೆಲ್ಲ ಕೊಡ್ಬೇಕು ಹೇಳ್ತಾರೆ. ಸೊ ಪ್ರೋಬಯೋಟಿಕ್ಸ್ ಬೆಸ್ಟ್ ಅಂತ ಹೇಳ್ತಾರೆ, ಹೌದಾ ಸರ್ ನಿಜವಾಗಿ? 10 ಪೇಷಂಟ್ ಅಲ್ಲಿ 10 ಪೇಷಂಟ್ಸ್ ಮೋಸ್ಟ್ ಆಫ್ ದೆಮ್ ದೇ ವಿಲ್ ಗೆಟ್ ಟ್ರೀಟೆಡ್ ವಿತ್ ಮೆಡಿಕೇಶನ್ಸ್, ಅಂದ್ರೆ ಮಾತ್ರೆ ಮುಖಾಂತರ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ. ಒಂದು ಇದು ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ಹೇಳ್ತಾ ಇದ್ದೀನಿ. ಇನ್ನ ನಮ್ಮಲ್ಲಿ ಸಂಕೋಚದ ಮನೋಭಾವನೆ, ಸೊ ಅವ್ರು ಬಂದು ಈಗ ಮೋಷನ್ ಬಗ್ಗೆ ಹೇಳಲಿಕ್ಕಾಗ್ಲಿ ತುಂಬಾ ಹಿಂದೇಟ್ ಹಾಕ್ತಾರೆ, ನಾಚಿಕೆ ಪಡ್ಕೊಂತಾರೆ, ಸಂಕೋಚ ಪಡ್ಕೊಂಡು ಹೆಂಗ್ ಹೇಳೋದು ಅಂತ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಶುಡ್ ನೆವರ್ ಇಗ್ನೋರ್. ಹೆಚ್ಚು ಖಾರ ಪದಾರ್ಥ ತಿಂದ್ರೆ ಹೊಟ್ಟೆ ಅಲ್ಸರ್ ಬರುತ್ತೆ ಹೇಳ್ತಾರೆ, ಹೌದಾ ಸರ್? ಈಗ ಯಾವುದೇ ನೀವು ಫಿಮೇಲ್ ಪೇಷಂಟ್ಸ್ ಇನ್ 5th decade 6th decade ಅವ್ರು ನೋಡಿದ್ರೆ they'll be on pain killers. ಕೇಳಿದ್ರೆ ಮಂಡಿ ನೋವಿದೆ ನಾನು ಪೇನ್ ಕಿಲ್ಲರ್ ತಗೊಳ್ತೀನಿ ಅಂತ. ಅವ್ರಿಗೆಲ್ಲಾದ್ರೂ ರಿಸ್ಕ್ ಇರುತ್ತೆ. ಫುಡ್ ಅಂಡ್ ವಾಟರ್ ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಡೆಫಿನೆಟ್ಲಿ ಫುಡ್ ಅಂಡ್ ವಾಟರ್ ಅಲ್ಲಿ ಹೈಜೀನ್ ಮಾಡಬೇಕು, ಬಟ್ ನಮ್ಮಲ್ಲಿ ಇಂಡಿಯನ್ಸ್ ಅಲ್ಲಿ that is out of question. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಸಾಮಾನ್ಯವಾಗಿ ನಮಗೆ ಹೊಟ್ಟೆಲೇನೋ ಉರಿ ಆಯ್ತು ಅಥವಾ ಅನ್ಕಂಫರ್ಟಬಲ್ ಫೀಲ್ ಬಂತು ಅಥವಾ ಗ್ಯಾಸ್ಟ್ರಿಕ್ ತರ ಬಂತು ಅಂತ ಹೇಳಿದಾಗ ನಾವು ಕಾಮನ್ ಆಗಿ ಇದನ್ನ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂತಾನೆ ಅನ್ಕೊಂಡಿರ್ತೀವಿ. ಆದ್ರೆ ಅದನ್ನ ಹೊರತಾಗಿಯೂ ಕೂಡ ನಾವು ಯೋಚನೆ ಮಾಡಿದಾಗ ಹೊಟ್ಟೆಯಲ್ಲಿ ಅಲ್ಸರ್ ಕೂಡ ಆಗುವಂತಹ ಸಾಧ್ಯತೆ ಇರ್ಬೋದು. ಅಂದ್ರೆ ಹೊಟ್ಟೆಯಲ್ಲಿ ಉಂಟಾಗುವಂತಹ ಒಂದು ಹುಣ್ಣು ಅಂತಾನೆ ಹೇಳ್ಬೋದು. ಸೊ ಈ ನಮ್ಗೆ ಸ್ಟೊಮಕ್ ಅಲ್ಲಿ ಯಾಕೆ ಅಲ್ಸರ್ ಉಂಟಾಗುತ್ತೆ, ಪರ್ಟಿಕ್ಯುಲರ್ಲಿ ಯಾವ ಜಾಗದಲ್ಲಿ ಈ ಒಂದು ಹುಣ್ಣು ಉಂಟಾಗಬಹುದು, ಸೊ ಇದಕ್ಕೆ ಕಾರಣ ಏನು, ಸೊ ನಮ್ಮ ಲೈಫ್ ಸ್ಟೈಲ್ ಏನಾದ್ರೂ ಕಾರಣ ಆಗತ್ತಾ, ಇದು ಒಂದು ಅಂತಹ ಸಿವಿಯರ್ ಪ್ರಾಬ್ಲಮಾ ಅಥವಾ ನೆಗ್ಲೆಕ್ಟ್ ಮಾಡಬಹುದಾದಂತಹ ಒಂದು ಹೆಲ್ತ್ ಇಶ್ಯೂನ, ಸೊ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ ಜೊತೆ ಇದ್ದಾರೆ ಡಾಕ್ಟರ್ ರಾಘವೇಂದ್ರ ಡಿ, ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅಂದ ತಕ್ಷಣ ಕಾಮನ್ ಆಗಿ ನಾವು ಅನ್ಕೋತೀವಿ ಲೈಕ್ ನಮ್ಗೆ ಹೊಟ್ಟೆ ಪದೇ ಪದೇ ತೇಗ್ ಬಂದಾಗ, ಹೊಟ್ಟೆ ಉರಿ ಬಂದಾಗ ಮೇ ಬಿ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೋದು ಅಂತ ಅನ್ಕೋತೀವಿ. ಯಾಕಂದ್ರೆ ಅದೊಂದು ಜನರಲ್ ಟರ್ಮ್ ಅಥವಾ ಕಾಮನ್ ಟರ್ಮ್ ಅಂತ ಹೇಳ್ಬೋದು. ಆದ್ರೆ ಗ್ಯಾಸ್ಟ್ರಿಕ್ ಅಂದ ತಕ್ಷಣ ಅದು ಕೇವಲ ಒಂದು ಗ್ಯಾಸ್ಟ್ರಿಕ್ ಆಗಿ ಇರೋದಿಲ್ಲ, ಅಲ್ಲಿ ಹಲವಾರು ಸಮಸ್ಯೆಗಳು ಇರಬಹುದು. ಸೊ ಈಗ ಗ್ಯಾಸ್ಟ್ರಿಕ್ ಅಥವಾ ಹೊಟ್ಟೆಯಲ್ಲಿ ಉಂಟಾಗುವಂತ ಹುಣ್ಣು ಅಥವಾ ಸ್ಟೊಮಕ್ ಅಲ್ಸರ್ ಅಂದಾಗ ಎಕ್ಸಾಕ್ಟ್ಲಿ ಏನಾಗಿರುತ್ತೆ, ಸೊ ಇದನ್ನ ನೀವು ಇನ್ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಬಹುದಾ ಅಂತ? ನಾರ್ಮಲಿ ಏನಂದ್ರೆ ನಮ್ಮ ಸ್ಟಮಕ್ ಅಲ್ಲಿ ಒಳಗಡೆ ಒಂದು ಪದರ ಇರುತ್ತೆ, ವಿ ಕಾಲ್ ಇಟ್ ಆಸ್ ಮ್ಯೂಕೋಸಲ್ ಲೇಯರ್ ಅಂತ. ಸೊ ಎನಿ ಬ್ರೇಕ್ ಅಥವಾ ಯಾವುದೇ ಬ್ರೇಕ್ ಇದ್ದ ಆ ಒಳಪದ್ರದಲ್ಲಿ ಬ್ರೇಕ್ ಇದ್ರೆ ಅದಕ್ಕೆ ನಾವು ಅಲ್ಸರ್ ಅಂತ ಹೇಳ್ತೀವಿ. ಬಟ್ ದ ಅಲ್ಸರ್ ಡೆಫಿನೇಷನ್ ಪ್ರಕಾರ ಏನು ಹೇಳ್ಬೇಕಂದ್ರೆ ದಟ್ ಬ್ರೇಕ್ ಶುಡ್ ಬಿ ಮೋರ್ ದೆನ್ 5 mm. ಸೊ ಯಾವಾಗ ಮೋರ್ ದೆನ್ 5 mm ಬ್ರೇಕ್ ಇಂದ ಮ್ಯೂಕೋಸಲ್ ಕಂಟಿನ್ಯೂಟಿ ಇತ್ತು ಅಂತ ಅಂದ್ರೆ ಅದು ನಾವು ಅಲ್ಸರ್ ಅಂತ ಕರಿತೀವಿ, ಗ್ಯಾಸ್ಟ್ರಿಕ್. ಓಕೆ. ಅಂದ್ರೆ ಒಂದೇ ಪಾರ್ಟ್ ಅಲ್ಲಿ ಈ ತರ ಅಲ್ಸರ್ ಆಗುತ್ತಾ ಅಥವಾ ಬೇರೆ ಬೇರೆ ಅಂದ್ರೆ ಲೊಕೇಶನ್ ಮ್ಯಾಟರ್ ಆಗಬಹುದಾ ಅಂತ? ಹೌದು, ಡೆಫಿನೆಟ್ಲಿ. ಏನಂದ್ರೆ ಇದು ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ ಕಲೆಕ್ಟಿವ್ಲಿ. ಸೊ ಪೆಪ್ಟಿಕ್ ಅಲ್ಸರ್ ಇಟ್ ಕುಡ್ ಬಿ ಗ್ಯಾಸ್ಟ್ರಿಕ್ ಅಲ್ಸರ್ ಆರ್ ಡಿಯೋಡಿನಲ್ ಅಲ್ಸರ್. ಡಿಯೋಡಿನಲ್ ಅಲ್ಸರ್ ಅಂದ್ರೆ ಫಸ್ಟ್ ಪಾರ್ಟ್ ಆಫ್ ದ ಡಿಯೋಡಿನಮ್, ಅಂದ್ರೆ ನಮ್ಮ ಕರುಳಿನ ಮೊದಲನೇ ಭಾಗದಲ್ಲಿ ಕೂಡ ಆಗ್ತದೆ. ಮತ್ತೆ ಇನ್ನೊಂದು ಗ್ಯಾಸ್ಟ್ರಿಕ್ ಅಲ್ಸರ್ ಇಟ್ ಇಸ್ ಮೋಸ್ಟ್ ಕಾಮನ್ಲಿ ಇನ್ ದಿ ಆಂಟ್ರಮ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಸ್ಟಮಕ್ ಹೊಟ್ಟೆ ಭಾಗದ ಕೊನೆ ಭಾಗದಲ್ಲಿ ಆಂಟ್ರಮ್ ಅಂತ ಹೇಳ್ತೀವಿ, ಅಲ್ಲಿ ಕೂಡ ಆಗ್ತದೆ. ಓಕೆ. ಈಗ ಪೆಪ್ಟಿಕ್ ಅಲ್ಸರ್ ಬೇರೆ, ಗ್ಯಾಸ್ಟ್ರಿಕ್ ಅಲ್ಸರ್ ಬೇರೆ? ಅಲ್ಲ, ಪೆಪ್ಟಿಕ್ ಅಲ್ಸರ್ ಅಂದ್ರೆ ಇಟ್ ಇಸ್ ಅ ಟರ್ಮಿನಾಲಜಿ, ಅಂದ್ರೆ ಇಟ್ ಇನ್ಕ್ಲೂಡ್ಸ್ ಬೋತ್ ಗ್ಯಾಸ್ಟ್ರಿಕ್ ಅಲ್ಸರ್ ಮತ್ತೆ ಡಿಯೋಡಿನಲ್. ಯೂಶುವಲಿ ಈಗ ಪೆಪ್ಟಿಕ್ ಅಲ್ಸರ್ ಅಂದಾಗ ಅದು ಹೊಟ್ಟೆಯಲ್ಲಿ ಒಳಗಡೆ ಇರುವಂತ ಅಲ್ಸರ್. ಹೌದು. ಅಂದ್ರೆ ಇಟ್ ಇಸ್ ಆಲ್ ಮೀನ್ ಕಲೆಕ್ಟಿವ್ಲಿ ಫಾರ್ ಬೋತ್ ಗ್ಯಾಸ್ಟ್ರಿಕ್ ಅಲ್ಸರ್, ಡಿಯೋಡಿನಲ್ ಅಲ್ಸರ್, ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳಿ. ಓಕೆ. ಈಗ ಅಲ್ಸರ್ ಅಂತ ಹೇಳಿದಾಗ ಹೊಟ್ಟೆ ಒಳಗಡೆ ಏನೋ ಗಾಯ ಆಗಿದೆ ಅಥವಾ ಹುಣ್ಣಾಗಿದೆ ಅಂತ ಹೇಳ್ತಾರೆ. ಸೊ ಇದು ಬರೀ ಬಾಯಿ ಮಾತಿಗೆ ಹೇಳುವಂತ ಗಾಯನ ನಿಜವಾಗಿ ಅಲ್ಲಿ ಗಾಯ ತರಾನೇ ಏನಾದ್ರೂ ಆಗಿರುತ್ತೆ? ಗಾಯ ತರನೇ ಇರುತ್ತೆ, ಅಂದ್ರೆ ಹುಣ್ಣ ಆಗಿರುತ್ತೆ. ಈಗ ನೀವು ಯೂಶಲಿ ಜನ ಎಲ್ಲ ನೋಡಿರ್ತಾರೆ ಓರಲ್ ಅಲ್ಸರ್ಸ್ ಅಂದ್ರೆ ಬಾಯಲ್ಲಿ ಹುಣ್ಣಾಗಿರುತ್ತಲ್ಲ, ಸೊ ಅದೇ ಪ್ರಮಾಣದಲ್ಲಿ ಹುಣ್ಣಾಗಿರುತ್ತೆ. ಸೊ ಅಂದ್ರೆ ನಾವು ಎಂಡೋಸ್ಕೋಪಿ ಮಾಡಿದಾಗ ನಮ್ಗೆ ಅಲ್ಲಿ ಕಾಣ್ ಬರುತ್ತೆ ಅಲ್ಸರ್ ಎಲ್ಲಿದೆ.
ಸೊ ಅಲ್ಸರ್ ಹೇಗಿದೆ ಅನ್ನೋದು ಅಂತ, ಬಟ್ ಗಾಯ ಆಗಿರುತ್ತದೆ ಒಳಗೆ. ಓಕೆ, ಇದು ಬರೋದು ಹಾಗಿದ್ರೆ ಈಗ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇಂದ ಹೇಗೆ ಅಂತ? ಅದು ಬರ್ಲಿಕ್ಕೆ ಅಂದ್ರೆ ಈಗ ಹೇಳ್ತೀವಿ ಮೋಸ್ಟ್ ಕಾಮನ್ ಕಾಸಸ್ ಏನು, ಈಗ ಅಲ್ಸರ್ ಎಲ್ಲರಲ್ಲೂ ಆಗೋದಿಲ್ಲ ಅಲ್ಲ. ಸೊ ನಮ್ಮ ಇಂಡಿಯನ್ಸ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾ ಇದೆ, ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ, ಹೆಚ್ ಪೈಲೋರಿ ಅಂತ ಹೇಳ್ತೀವಿ. ಸೊ ಅದು ಒಂದು ಮೇನ್ ಕಾಸ್. ಸೊ ಅದ ನಂತರ ಒಂದು NSAID ಅಂದ್ರೆ ಜಾಸ್ತಿ ಪೇನ್ ಕಿಲ್ಲರ್, ಓವರ್ ದ ಕೌಂಟರ್ ಪೇನ್ ಕಿಲ್ಲರ್ ತಗೊಳ್ಳೋದು. ಸೊ ಅದರಿಂದನೂ ಅಲ್ಸರ್ ಆಗ್ತದೆ. ಯಾಕಂದ್ರೆ ಈ ಪೇನ್ ಕಿಲ್ಲರ್ ನಾನು ಹೇಳಿದ್ರೆ ಒಳಪದ್ರ ಇರುತ್ತೆ ಅಂತ ನಮ್ಮಲ್ಲಿ, ವಿಚ್ ಇಸ್ ಅ ಪ್ರೊಟೆಕ್ಟಿವ್ ಲೇಯರ್. ಸೊ ಅದನ್ನ ಇದು ಬ್ರೇಕ್ ಮಾಡುತ್ತೆ ಈ ಪೇನ್ ಕಿಲ್ಲರ್ ತಗೊಳ್ಳೋದ್ರಿಂದ ಆಗ್ಲಿ. ಮತ್ತೆ ಏನಾದ್ರು ಈಗ ಯಾವ್ದೇ ಹಾರ್ಟ್ ರಿಲೇಟೆಡ್ ಇಶ್ಯೂಸ್ ಇದ್ದವ್ರಿಗೆ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಅದ್ರಲ್ಲೆಲ್ಲ ಅಲ್ಸರ್ ಆಗೋ ರಿಸ್ಕ್ ಸಾಧ್ಯತೆ ಇರುತ್ತೆ. ರೇರ್ಲಿ ಸ್ಮೋಕಿಂಗ್ ಇಂದ, ಆಲ್ಕೋಹಾಲ್ ಇಂಟೇಕ್ ಇಂದ, ಮತ್ತೆ ಇನ್ನ ಝೋಲಿಂಗರ್ ಎಲಿಸನ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ರೇರ್ ಕಾಸಸ್ ಆಫ್ ಗ್ಯಾಸ್ಟ್ರಿಕ್ ಅಲ್ಸರ್. ಮೋಸ್ಟ್ ಕಾಮನ್ಲಿ ನಮ್ಮ ಇಂಡಿಯಾದಲ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಮತ್ತೆ ಪೇನ್ ಕಿಲ್ಲರ್ ಮೆಡಿಕೇಶನ್ಸ್ ಇಂದ ಆಗ್ತದೆ. ಓಕೆ, ಸೊ ನೀವು ಮಾತಾಡ್ತಾ ಹೇಳಿದ್ರೆ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ. ಸೊ ಇದೊಂದು ವೈರಸ್ ಅಥವಾ ಹೇಗೆ? ಇದೊಂದು ಬ್ಯಾಕ್ಟೀರಿಯಾ. ಓಕೆ, ಸೊ ಇದು ಎಲ್ಲಿ ಎಕ್ಸಿಸ್ಟ್ ಆಗಿರುತ್ತೆ? ಯಾಕಂತ ಹೇಳಿದ್ರೆ ನಾವು ಫ್ಲೂ ಅಂತ ಹೇಳಿದಾಗ ಓಕೆ ಇದು ಇಲ್ಲಿರುತ್ತೆ ಹೇಳ್ತಾರೆ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಅದೇನಂದ್ರೆ ಇಟ್ ಇಸ್ ಸ್ಪ್ರೆಡ್ ಥ್ರೂ ಓರಲ್ ರೂಟ್. ಅಂದ್ರೆ ನಾವು ಕಂಟಾಮಿನೇಟ್, ನಾವು ಇಲ್ಲಿ ನಮ್ಮ ಇಂಡಿಯನ್ಸ್ ಅಲ್ಲಿ ತುಂಬಾ, ಈಗ ಇಫ್ ಯು ಸಿ ವೆಸ್ಟರ್ನ್ ಕಂಟ್ರೀಸ್ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಸಾಕಷ್ಟು ಕಡಿಮೆ ಪ್ರಿವೆಲೆನ್ಸ್, ಬಟ್ ನಮ್ಮಲ್ಲಿ ಬಹಳ ಜಾಸ್ತಿ ಇದೆ ಬಿಕಾಸ್ ಆಫ್ ಕಂಟಾಮಿನೇಟೆಡ್ ಫುಡ್ ಅಂಡ್ ವಾಟರ್ ಮತ್ತೆ ಓವರ್ ಕ್ರೌಡ್. ಅದರಿಂದ ಬರುತ್ತೆ ಎಲ್ಲ ಇನ್ಫೆಕ್ಷನ್. ಸೊ ಇದು ಹೆಚ್ ಪೈಲೋರಿ ಇನ್ಫೆಕ್ಷನ್ ಬಹಳ ವರ್ಷಗಳ ನಂತರ. ಸೊ ಅದು ಇಟ್ ಇಸ್ ಅ ಪಾಸಿಟಿವ್ ಆರ್ಗಾನಿಸಮ್ ಫಾರ್ ದಿ ಪೆಪ್ಟಿಕ್ ಅಲ್ಸರ್. ಓಕೆ, ಇದು ಒಂದು ಬ್ಯಾಕ್ಟೀರಿಯಾ. ಸೊ ಈ ಬ್ಯಾಕ್ಟೀರಿಯಾದಿಂದ ಕೂಡ ಸ್ಪ್ರೆಡ್ ಆಗುವಂತ ಚಾನ್ಸಸ್, ಅಲ್ಸರ್ ಆಗೋ ಸಾಧ್ಯತೆ ಇರುತ್ತೆ ಅಂತ. ಈಗ ಕ್ರಾನಿಕ್ ಗ್ಯಾಸ್ಟ್ರಿಕ್ ಇತ್ತು, ತುಂಬಾ ವರ್ಷದಿಂದ ಇದೆ ಅವರಿಗೆ ಅಂತ ಹೇಳಿದಾಗ ಏನಾದ್ರು ಸಮಸ್ಯೆ ಆಗುತ್ತೆ ಸರ್? ಹೌದು. ಅವ್ರಿಗೆ ಏನಂದ್ರೆ ಸಿಂಪ್ಟಮ್ಸ್ ಬರ್ಬೋದು. ಏನೇನ್ ರೀತಿ ಸಿಂಪ್ಟಮ್ಸ್ ಬರ್ಬೋದು? ಒಂದೇ ಹೊಟ್ಟೆ ಊಟ ಮಾಡಿದ ತಕ್ಷಣ ಹೊಟ್ಟೆ ಉಬ್ಬರ ಅಂತ ಹೇಳ್ತೀವಿ, ಬ್ಲೋಟಿಂಗ್ ಅಂತ ಹೇಳ್ತೀವಿ. ಇಲ್ಲ ಸ್ವಲ್ಪ ಊಟ ಮಾಡಿದ ನಂತರ ಹೊಟ್ಟೆ ತುಂಬಿಡೋದು, ಅರ್ಲಿ ಸಟೈಟಿ ಅಂತ ಹೇಳ್ತೀವಿ. ಎಲ್ಲ ಎದೆ ಉರಿ ಬರೋದು, ಹುಳಿ ತೇಗ್ ಬರೋದು. ಮತ್ತೆ ಮೇನ್ ಏನು ಅಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಹೇಗೆ ಇರುತ್ತೆ, ಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಪೇನ್ ಬರುತ್ತೆ. ಸೊ ಹೊಟ್ಟೆಯ ಮೇಲ್ಭಾಗದಲ್ಲಿ ಪೇನ್ ಅಂಡ್ ಪೇನ್ ಮೋರ್ ಇನ್ ಫಾಸ್ಟಿಂಗ್. ಅಂದ್ರೆ ನೀವು ಊಟ ಇಲ್ಲ ಆಂಟಾಸಿಡ್ ಏನಾದ್ರು ತಗೊಂಡ ನಂತರ ಪೇನ್ ಸ್ವಲ್ಪ ಬೆಟರ್ ಅನ್ಸುತ್ತೆ ನಿಮ್ಗೆ. ಒಮ್ಮೊಮ್ಮೆ ಬೆನ್ನಿಗೆ ಕೂಡ ರೇಡಿಯೇಟ್ ಆಗ್ತದೆ. ಸೊ ಮತ್ತೆ ನಾಕ್ಟರ್ನಲ್ ಪೇನ್ ಅಂದ್ರೆ ಊಟ ಮಾಡಿ ಮಲಗಿದ ನಂತರ ಮಧ್ಯರಾತ್ರಿ ಎದ್ದೇಳ್ತಾರೆ ಪೇನ್ ಸಂಬಂಧ, ಅಂದ್ರೆ 12 ಗಂಟೆ 1 ಗಂಟೆ 2 ಗಂಟೆ ರಾತ್ರಿಯಲ್ಲಿ ಸಿವಿಯರ್ ಪೇನ್ ಅಂತ ಇದೆ. ಸೊ ಆಲ್ ದೀಸ್ ಥಿಂಗ್ಸ್ ಇಟ್ ಇಸ್ ಅ ಸಿಂಪ್ಟಮ್ಸ್ ಆಫ್ ಗ್ಯಾಸ್ಟ್ರಿಕ್ ಅಲ್ಸರ್. ಓಕೆ, ಸೊ ಹೊಟ್ಟೆ ನೋವು ಬರೋದು ಕೂಡ ಒನ್ ಆಫ್ ದ ಸಿಂಪ್ಟಮ್ ಅಂತ ಹೇಳ್ತೀರಾ? ಹೌದು, ಡೆಫಿನೆಟ್ಲಿ. ಓಕೆ. ಸೊ ಹಾಗಿದ್ರೆ ಬೇರೆ ಯಾವ್ದಾದ್ರು ಸಿಂಪ್ಟಮ್ಸ್, ಈಗ ಗ್ಯಾಸ್ಟ್ರಿಕ್ ಅಲ್ಸರ್ ಇದೆರಡರದ್ದು ಕೂಡ ಲಕ್ಷಣ ಬೇರೆ ಬೇರೆ ಇರುತ್ತೆ. ಇದನ್ನ ನೀವು ಗ್ಯಾಸ್ಟ್ರಿಕ್ ಅಂತ ಅನ್ಕೋಬೇಕಾ, ಅಲ್ಸರ್ ಅಂತ ಅನ್ಕೋಬೇಕಾ ಅಂತ ಹೇಳ್ತೀನಿ. ಗ್ಯಾಸ್ಟ್ರಿಕ್ ಅಂದ್ರೆ ಇಟ್ ಇಸ್ ಎ ಲೇಮನ್ ಟರ್ಮಿನಾಲಜಿ. ಎಲ್ಲ ಯಾವುದೇ ಸಿಂಪ್ಟಮ್ಸ್ ಗೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದು ಏನೇ ಪೇಷಂಟ್ ಫಸ್ಟ್ ಬರೋದು ಓಪಿಡಿಗೆ ಬಂದ ತಕ್ಷಣ ಹೇಳೋದ ಗ್ಯಾಸ್ಟ್ರಿಕ್ ಅಂತ. ಅದು ಹಂಗ್ ಬರ್ಲಿಕ್ಕಿಲ್ಲ. ಏನಾಗ್ತದೆ, ಪೇಷಂಟ್ ಬಂದಾಗ ಇಟ್ ಡಿಪೆಂಡ್ಸ್. ಈಗ ಒಬ್ಬೊಬ್ರಿಗೆ ಏನಿರ್ತದೆ GERD ಅಂತ ಹೇಳ್ತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲಕ್ಸ್ ಡಿಸೀಸ್ ಅಂತ. ಸೊ ಆಗ ಪೇಷಂಟ್ ಏನ್ ಬರ್ತಾರೆ, ಅವ್ರಿಗೆ ಎದೆ ಉರಿ ಬರೋದು, ಹುಳಿ ತೇಗ್ ಬರೋದು, ಚೆಸ್ಟ್ ಡಿಸ್ಕಂಫರ್ಟ್ ಆಗೋದು. ಸೊ ಇದೆಲ್ಲ GERD ಸಿಂಪ್ಟಮ್ಸ್. ಅಲ್ಸರ್ ಸಿಂಪ್ಟಮ್ಸ್ ಬಂದು ನಾ ಹೇಳ್ದಾಗೆ ಹೊಟ್ಟೆಯ ಮೇಲ್ಭಾಗದಲ್ಲಿ ಪೇನ್ ಬರೋದು, ಖಾಲಿ ಹೊಟ್ಟೆ ಇದ್ದಾಗ ಪೇನ್ ಜಾಸ್ತಿ ಇರೋದು, ಊಟದ ನಂತರ ಪೇನ್ ಬೆಟರ್ ಅನ್ಸೋದು, ಮಧ್ಯರಾತ್ರಿ ಪೇನ್ ಇಂದ ಎದ್ದೋಳುವಂತದ್ದು, ಓಕೆ, ಹೊಟ್ಟೆ ಉಬ್ಬರ ಬರೋದು, ಅರ್ಲಿ ಸಟೈಟಿ, ಸ್ವಲ್ಪ ಊಟ ತಿಂದಿದ ತಕ್ಷಣಪ್ಪ ನಂಗೆ ಸಾಕು ಅಂತ ಹೇಳೋದು. ಸೊ ಇದೆಲ್ಲ ಫೀಚರ್ಸ್ ಆಫ್ ಗ್ಯಾಸ್ಟ್ರಿಕ್ ಅಲ್ಸರ್. ಓಕೆ, ಊಟ ಮಾಡಿದ್ಮೇಲೆ ಹೊಟ್ಟೆ ಉರಿ ಬರುತ್ತೆ, ಊಟ ಮಾಡಿದ್ಮೇಲೆ ಹೊಟ್ಟೆ ನೋವು ಬೆಟರ್ ಅನ್ಸುತ್ತೆ. ಗ್ಯಾಸ್ಟ್ರಿಕ್ ಅಲ್ಸರ್ ಇದ್ದಾಗ ಊಟ ಮಾಡಿದ್ಮೇಲೆ ಯು ವಿಲ್ ಫೀಲ್ ಬೆಟರ್, ಪೇನ್ ಸ್ವಲ್ಪ ಕಡಿಮೆ ಆಗ್ತದೆ. ಓಕೆ, ಸೊ ಈ ಹೊಟ್ಟೆಲ್ ಉಂಟಾಗುವಂತ ಅಲ್ಸರ್ ಅನ್ನೋ ಒಂದು ಸೀರಿಯಸ್ ಪ್ರಾಬ್ಲಮ್ ಅಂತ ಕನ್ಸಿಡರ್ ಮಾಡ್ತೀರಾ, ಅಥವಾ ಓಕೆ ಇದು ಜನರಲ್ ಆಗಿ ಬರುತ್ತೆ ಪ್ರಾಬ್ಲಮ್ ಆ ತರ ಹೇಗೆ? ಡೆಫಿನೆಟ್ಲಿ. ಈಗ ಸಿ ಇಫ್ ಯು ಸಿ 180 ಲೈಕ್ ಇನ್ 1980 ಅವಾಗೆಲ್ಲ ಇಫ್ ಯು ಸಿ ಮೋಸ್ಟ್ ಆಫ್ ದ ಟೈಮ್ ಯಾವ್ದೇ ಗ್ಯಾಸ್ಟ್ರಿಕ್ ಅಲ್ಸರ್ ಗೆ ನೀವು ಕೇಳಿದ್ರೆ ಸರ್ಜರಿ ಒಂದೇ ಇರ್ತಿತ್ತು. ಬಟ್ ಇವಾಗ ತುಂಬಾ ಒಳ್ಳೆ ಮೆಡಿಕೇಶನ್ಸ್ ಬಂದಿದೆ ಅಂಡ್ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇದೆ ವೇರ್ ವಿ ಕ್ಯಾನ್ ಡಯಾಗ್ನೋಸ್ ಅಲ್ಸರ್ ನಂತ ಹೆಚ್ ಪೈಲೋರಿ ಬ್ಯಾಕ್ಟೀರಿಯಾ ಅದನ್ನೆಲ್ಲ. ಸೊ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದಾಗ ಡೆಫಿನೆಟ್ಲಿ ವಿ ವಿಲ್ ಬಿ ಕ್ಯೂರ್ಡ್. ಸೊ ಗ್ಯಾಸ್ಟ್ರಿಕ್ ಅಲ್ಸರ್ ಅನ್ನೋದು ಸುಮ್ಮನೆ ಹಾಗೆ ತಗೊಳ್ಳಿಕ್ ಬರಲ್ಲ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಅಲ್ಸರ್ ಒಂದಷ್ಟು ವರ್ಷದ ನಂತರ ಮ್ಯಾಲಿಗ್ನೆನ್ಸಿ, ಕ್ಯಾನ್ಸರ್ ಆಗಿ ಪರಿವರ್ತನೆಗಳು ಚಾನ್ಸಸ್ ಕೂಡ ಇರುತ್ತೆ. ಈಗ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಕೊಡಿಸಿಲ್ಲ ಅಂದಾಗ ಅದು ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಆಗತ್ತೆ ಅಥವಾ ಹೇಗೆ? ಹೌದು. ಒಂದೇನಂದ್ರೆ ಅಲ್ಸರ್ ಇಂದ ಆಗೋ ಕಾಂಪ್ಲಿಕೇಶನ್ಸ್ ಅಂತ ನೀವು ಕೇಳಿದ್ರೆ ಫಸ್ಟ್ ಏನಾಗಬಹುದು, ಅಲ್ಸರ್ ಇಂದ ಬ್ಲೀಡಿಂಗ್ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಯಾಕಂದ್ರೆ ಅಲ್ಸರ್ ಆಗೋ ಜಾಗದಲ್ಲಿ ಇಂಟರ್ನಲ್ ಬ್ಲೀಡಿಂಗ್. ಹೌದು. ಈಗ ಹೇಗ್ ಬರ್ಬೋದು, ಪೇಷಂಟ್ ಪೇನ್ ನಾನು ಹೇಳ್ತಿದೆ, ಸೊ ಅವ್ರು ಇಗ್ನೋರ್ ಮಾಡಿದ್ರು, ಒಂದಿನ ಅವ್ರಿಗೆ ಏನಾದ್ರು ರಕ್ತವಾಂತಿಯಿಂದ ಬರ್ಬೋದು, ಇಲ್ಲ ಅಂದ್ರೆ ಮೋಷನ್ ಅಲ್ಲಿ ಕಪ್ಪು ಮೋಷನ್ ಹೋಯ್ತು ಅಂತ ಬರ್ಬೋದು, ಮಲಿನ ಅಂತ ಹೇಳ್ತೀವಿ. ಸೊ ಹಾಗೆ ಕೂಡ
ಪ್ರೆಸೆಂಟ್ ಮಾಡ್ಬೋದು ಗ್ಯಾಸ್ಟ್ರಿಕ್ ಅಲ್ಸರ್ ಬ್ಲೀಡಿಂಗ್. ಯಾಕೆಂದ್ರೆ ಈಗ ನಾವು ನೋಡ್ ಹಾಗೆ ಎಮರ್ಜೆನ್ಸಿಲಿ ಸಾಕಷ್ಟು ಪೇಷಂಟ್ಸ್ ಹೀಗೆ ಬರೋದು. ದೇ ವಿಲ್ ಬಿ ಆನ್ ಪೇನ್ ಕಿಲ್ಲರ್ಸ್, ದೇ ವಿಲ್ ಬಿ ಟೇಕಿಂಗ್ ಪೇನ್ ಕಿಲ್ಲರ್ ಓವರ್ ದ ಕೌಂಟರ್. ಈಗ ಸುಮ್ಮನೆ ಜಸ್ಟ್ ಹೋಗಿ ಫಾರ್ಮಸಿಯಲ್ಲಿ ಒಂದು ಮೆಡಿಕೇಶನ್ ತಗೊಂಡಿರ್ತಾರೆ, ದೇ ವಿಲ್ ಬಿ ಬೆಟರ್, ಕಾಲ್ ನೋವು ಮಂಡಿ ನೋವು ಅದಕ್ಕೆ ಪೇನ್ ಕಿಲ್ಲರ್ ತಗೊಂಡು ಬೆಟರ್, ಬಟ್ ದೇ ವಿಲ್ ನಾಟ್, ದೇ ವಿಲ್ ಇಗ್ನೋರ್, ಟೋಟಲಿ ಇಗ್ನೋರ್ ಮಾಡ್ತಾರೆ. ಸೊ ಅವ್ರ ಒಮ್ಮೆ ಎಮರ್ಜೆನ್ಸಿಗೆ ಬರ್ತಾರೆ, ಇಲ್ಲ ಮೋಷನ್ ಕಪ್ ಹೋಗ್ತಿದೆ ನಂದು ಒಂದು ವಾರದಿಂದ, ಸುಸ್ತಾಗ್ತಿದೆ, ನಿಶಕ್ತಿ ಆಗಿದೆ, ತಲೆ ಸುತ್ತಕೊಂಡು, ಆಗ ನೋಡ್ತಾರೆ ಹಿಮೋಗ್ಲೋಬಿನ್ 10 6 ಬಂದಂಗೆ ನಿಂತಿರುತ್ತೆ. ಓಕೆ, ಸೊ ಒಂದು ಬ್ಲೀಡಿಂಗ್ ನಾನು ಹೇಳ್ದಂಗೆ. ಇನ್ನೊಂದು ಏನಂದ್ರೆ ಅಲ್ಸರ್ ಆಗಿದ್ದ ಜಾಗದಲ್ಲಿ ಏನಾಗ್ಬಿಡ್ತದೆ, ವಾಲ್ ಥಿನ್ ಔಟ್ ಆಗಿರುತ್ತೆ. ನಾ ಹೇಳ್ದಂಗೆ ಮ್ಯೂಕೋಸಲ್ ಲೇಯರ್ ಹೋಗಿ ಬ್ರೇಕ್ ಇತ್ತು, ವಾಲ್ ಥಿನ್ ಔಟ್, ಒಮ್ಮೆ ಪರ್ಫರೇಷನ್ ಆಗ್ಬಿಡ್ಬೋದು. ಪರ್ಫರೇಷನ್ ಅಂದ್ರೆ ತೂತ್ ಬೀಳ್ಬೋದು ಹೊಟ್ಟೆ ಭಾಗದಲ್ಲಿ. ಸೊ ಹೊಟ್ಟೆ ಭಾಗದಲ್ಲಿ ತೂತ್ ಬಿತ್ತು ಅಂದ್ರೆ ದಟ್ ಇಸ್ ಎ ಮೇಜರ್ ಲೈಕ್ ಸರ್ಜಿಕಲ್ ಎಮರ್ಜೆನ್ಸಿ ಆಗ್ತದೆ. ಮತ್ತೆ ಇಲ್ಲ ಹಾಗೆ ನೀವು ಅಲ್ಸರ್ ಬಿಟ್ರೆ, ಅಲ್ಸರ್ ಹೇಗೆ ಹೀಲ್ ಆಗುತ್ತೆ? ಈಗ ಸಿ ಫಾರ್ ಎಕ್ಸಾಂಪಲ್ ನೀವೊಂದು ಕೈಯಲ್ಲಿ ಕಾಲಲ್ಲಿ ಗಾಯ ಆಗತ್ತೆ ನಮ್ಗೆ, ಅಲ್ಸರ್ ಈ ಗಾಯ ಹೇಗೆ ಹೀಲ್ ಆಗುತ್ತೆ ಹೇಳಿ? ಸ್ಕಾರ್ ಆಗತ್ತೆ. ಹೌದು, ಎಲ್ಲ ಹೀಲ್ ಆಗಿ ಸ್ಕಾರ್ ಆಗುತ್ತೆ. ಸೇಮ್ ವೇ ಹೊಟ್ಟೆ ಕರಳಲ್ಲೂ ಹೀಲ್ ಆಗ್ಬೇಕಾದ್ರೆ ಸ್ಕಾರ್ ಆಗುತ್ತೆ. ಸ್ಕಾರ್ ಆದಾಗ ಏನಾಗುತ್ತೆ, ಏನದ ಲ್ಯೂಮನ್ ವಿಲ್ ಬಿ ನ್ಯಾರೋಡ್, ಸ್ಟ್ರಕ್ಚರ್ ಅಂತ ಹೇಳ್ತೀವಿ, ಸ್ಟ್ರಕ್ಚರ್ ಇಂದ ಅಬ್ಸ್ಟ್ರಕ್ಷನ್ ಆಗ್ಬೋದು. ಸೊ ದೀಸ್ ಆರ್ ದ ಕಾಂಪ್ಲಿಕೇಶನ್ಸ್. ಮತ್ತೆ ನಾ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಅಲ್ಸರ್ ಇಟ್ ಇಸ್ ಪ್ರೋನ್ ಟು ಬಿ, ಐ ಮೀನ್ ನೀವು ಬಹಳ ವರ್ಷ ಅದನ್ನ ಇಗ್ನೋರ್ ಮಾಡಿ ನಾವು ಇದು ಮಾಡ್ತಾ ಇದ್ರೆ ಅದು ಮ್ಯಾಲಿಗ್ನೆನ್ಸಿ ಕ್ಯಾನ್ಸರ್ಗೆ ತಿರುಗೋ ಎಲ್ಲ ಚಾನ್ಸಸ್ ಇದೆ. ಓಕೆ, ಸೊ ಇದನ್ನ ಕೇರ್ಲೆಸ್ ಮಾಡಬಾರ್ದು. ಡೆಫಿನೆಟ್ಲಿ ಇಲ್ಲ, ಡೆಫಿನೆಟ್ಲಿ ಇಲ್ಲ. ಸೊ ಯಾವುದೇ ಹೆಲ್ತ್ ಇಶ್ಯೂ ಬಂದ್ರು ಕೂಡ ಅದ್ರ ಬಗ್ಗೆ ಕೇರ್ಲೆಸ್ ಮಾಡಬಾರ್ದು. ಸ್ಪೆಷಲಿ ನಮ್ಗೆ ಈಗ ಹೊರಗಡೆ ಏನೋ ಒಂದ್ ಗಾಯ ಆಯ್ತು ಅಂದಾಗ ಕಾಣಿಸುತ್ತೆ ಅಥವಾ ಅದು ಫೀಲ್ ಆಗ್ಬಿಡುತ್ತೆ, ಬಟ್ ಬಾಡಿ ಒಳಗಡೆ ಏನೇ ಆದ್ರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ. ಇವನ್ ಈಗ ನೀವು ಹೇಳಿದ್ರಿ ಮೋಷನ್ ಬ್ಲಾಕ್ ಆಗಿ ಹೋಗುತ್ತೆ ಅಂತ, ಬಟ್ ಅದನ್ನ ನಾವು ನೋಡುವಂತ ರೀತಿ ಬೇರೆ ಇರ್ಬೋದು. ಲೈಕ್ ಮೋಷನ್ ಕಲರ್ ಚೇಂಜ್ ಆದಾಗ ನಾವ್ ಏನೇನೋ ಅನ್ಕೋಬಹುದು, ಲೈಕ್ ನನ್ ಫುಡ್ ವೇರಿಯೇಷನ್ ಆಗಿರುತ್ತೆ ಅಂತ. ಬಟ್ ಆ ಮೂಮೆಂಟ್ ಅಲ್ಲಿ ಓಕೆ ನನ್ಗೆ ಇಂಟರ್ನಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ನೋ ಥಾಟ್ ಯಾರಿಗೂ ಬರೋದೇ ಇಲ್ಲ. ಸೊ ಈ ತರ ಆಗಿ ಒಂದು ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಚಾನ್ಸಸ್ ಕೂಡ ಇರುತ್ತೆ. ಅದು ಒಂದು ಮತ್ತೆ ಸ್ವಲ್ಪ ಇನ್ನ ನಮ್ಮಲ್ಲಿ ಸಂಕೋಚದ ಮನೋಭಾವನೆ. ಸೊ ಅವ್ರು ಬಂದು ಈಗ ಮೋಷನ್ ಬಗ್ಗೆ ಹೇಳಲಿಕ್ಕಾಗ್ಲಿ ತುಂಬಾ ಹಿಂದೆ ನಾಚಿಕೆ ಪಡ್ಕೊಂತಾರೆ, ಸಂಕೋಚ ಪಡ್ಕೊಂಡು ಹೆಂಗ್ ಹೇಳೋದು ಅಂತ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಶುಡ್ ನೆವರ್ ಇಗ್ನೋರ್. ಸೊ ಏನಕ್ಕೆ ನಾ ಹೇಳ್ದಂಗೆ ಒಂದು ಹೋಗಿ ಪರ್ಫರೇಷನ್ ಆಗೋದು, ಇಲ್ಲ ಅಲ್ಸರ್ ಬ್ಲೀಡಿಂಗ್ ಆಗೋದು, ಇಲ್ಲ ಸ್ಟ್ರಕ್ಚರ್ ಆಗಿ ಬರೋದಕ್ಕಿಂತ, ಸೊ ವೆನ್ ದೇ ಹ್ಯಾವ್ ದೀಸ್ ಸಿಂಪ್ಟಮ್ಸ್, ಅಂದ್ರೆ ನಾ ಹೇಳ್ದಂಗೆ ಸಿಂಪ್ಟಮ್ಸ್ ಇದ್ದಾಗಲೇ ಫಸ್ಟ್ ಬಂದು ಎನಿ ಡಾಕ್ಟರ್, ಎನಿ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅವ್ರು ಮೀಟ್ ಮಾಡಿದ್ರೆ, ಸೊ ಬೇಸ್ಡ್ ಆನ್ ದೇರ್ ಸಿಂಪ್ಟಮ್ಸ್ ರಿಕ್ವೈರ್ಮೆಂಟ್ ಒಂದು ಎಂಡೋಸ್ಕೋಪಿ ಮುಖಾಂತರ ಮಾಡಿ ವಿ ಕ್ಯಾನ್ ಡಯಾಗ್ನೋಸ್ ವೆದರ್ ದೇ ಹ್ಯಾವ್ H. pylori infection or really they have ulcer or not. ಓಕೆ ಓಕೆ. ಸೊ ಈ ಹೊಟ್ಟೆಯ ಅಲ್ಸರ್ ಅಥವಾ ಹೊಟ್ಟೆಯ ಹುಣ್ಣು ಯಾವ ವಯಸ್ಸಿನವರಲ್ಲಿ ಕಾಮನ್ ಆಗಿ ನೀವು ನೋಡ್ತೀರಾ ಸರ್? ಅದು ಏನಂದ್ರೆ ಇವಾಗ ಟು ಬಿ ಫ್ರಾಂಕ್, ನಾನೀಗ ಲಾಸ್ಟ್ ವೀಕ್ ಒಂದು ಪೇಷಂಟ್ ಗೆ ಐ ಹ್ಯಾಡ್ ಸೀನ್ ಎ ಯಂಗ್ ಬಾಯ್ 20-year-old who presented with 20 ವರ್ಷದ ಹುಡುಗ. he presented with ಸೇಮ್ ನಾನು ಹೇಳಿದಾಗೆ ಈಗ ಇದ್ದ ಸಿಂಪ್ಟಮ್ಸ್ ಪ್ರಕಾರನೇ he came with ಮಲಿನ, ಅಂದ್ರೆ ಬ್ಲಾಕ್ ಮೋಷನ್ ಇಂದ ಬಂತು, ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತು. ವೆನ್ ವಿ ಡಿಡ್ ಎಂಡೋಸ್ಕೋಪಿ he had a duodenal ulcer. ಓಕೆ ಓಕೆ ಓಕೆ. ಸೊ ಹಾಗೆ ಏನಿಲ್ಲ, ವಿ ಸಿ ಬರುತ್ತೆ ಅಂತ ಯಂಗ್ ಪೇಷಂಟ್ಸ್ ಅಲ್ಲಿ ಬಹಳ ಕಡಿಮೆ, ಅಂದ್ರೆ ನಾ ಹೇಳ್ದಂಗೆ ಫಸ್ಟ್ ಡಿಕೇಡ್ ಇಲ್ಲ ಚಿಲ್ಡ್ರನ್ಸ್ ಅಲ್ಲಿ. ಸೊ ಬಟ್ ಅಟ್ ಲೀಸ್ಟ್ ಸೆಕೆಂಡ್ ಡಿಕೇಡ್ ಇಂದ ಅಪ್ ಟು 6th 7th ಡಿಕೇಡ್ ತನಕ ನಾ ಹೇಳ್ದಂಗೆ ರಿಸ್ಕ್ ಫ್ಯಾಕ್ಟರ್ಸ್ ಇರುತ್ತಲ್ಲ. ಈಗ ಪೇಷಂಟ್ ಒಂದು ಕಾರ್ಡಿಯಾಕ್ ಪ್ರಾಬ್ಲಮ್ ಇಲ್ಲ ಕಾರ್ಡಿಯಾಕ್ ಸರ್ಜರಿ ಸ್ಟೆಂಟಿಂಗ್ ಆಗಿರುತ್ತೆ, ಸೊ ಅವ್ರು ಆಂಟಿಪ್ಲೇಟ್ಲೆಟ್ಸ್ ಅಂತ ಹೇಳ್ತೀವಿ, ಆಸ್ಪಿರಿನ್ ಮಾತ್ರ ಮೇಲೆ ಇರ್ತಾರೆ. ಆಸ್ಪಿರಿನ್ ಯಾರೇ ತಗೊಂಡ್ರು ಅವರಲ್ಲಿ ಗ್ಯಾಸ್ಟ್ರಿಕ್ ಅಲ್ಸರ್ ಆಗೋ ರಿಸ್ಕ್ ಇದ್ದೇ ಇರುತ್ತೆ. ಸೊ ದೇ ಹ್ಯಾವ್ ಟು ಬಿ ಅಲರ್ಟ್. ಅಂದ್ರೆ ಮೋಷನ್ ಕಪ್ ಹೋಯ್ತು ಇಲ್ಲ ಹೊಟ್ಟೆ ನೋವು ಬಂತು ಅಂದ್ರೆ ದೇ ಶುಡ್ ಅಂಡರ್ಗೋ ಎಂಡೋಸ್ಕೋಪಿ ಅಂಡ್ ಸಿ. ಮತ್ತೆ ಇನ್ನೊಂದು ಏನಂದ್ರೆ ಓವರ್ ದ ಕೌಂಟರ್, ಈಗ ನಾವು ಬಹಳ ಪೇಷಂಟ್ಸ್ ಗಳಲ್ಲಿ ನೋಡಿರ್ತೀವಿ, ಸೊ ಇಂಡಿಕೇಶನ್ ಇಲ್ಲ ಅಂದ್ರೆ ಆಸ್ಪಿರಿನ್ ಟ್ಯಾಬ್ಲೆಟ್ಸ್ ಮೇಲೆ ಇರ್ತಾರೆ. ಸೊ ದೇ ವುಡ್ ಹ್ಯಾವ್ ಸ್ಟಾರ್ಟೆಡ್ ಪ್ರೊಫೈಲಾಕ್ಟಿಕಲಿ ಹಾಗೆ, ಇಲ್ಲ ಎಲ್ಲೋ ಊರಲ್ಲಿ ಎಲ್ಲೆಲ್ಲ ಓವರ್ ದ ಕೌಂಟರ್ ಹಾಗೆ ತಗೊಳ್ತಿರ್ತಾರೆ. ಸೊ ಅದರಿಂದನೂ ಹೋಗಿ ಟ್ಯಾಬ್ಲೆಟ್ಸ್ ಮತ್ತೆ ಪೇನ್ ಕಿಲ್ಲರ್ಸ್. ಈಗ ಯಾವುದೇ ನೀವು ಫಿಮೇಲ್ ಪೇಷಂಟ್ಸ್ ಇನ್ 5th decade 6th decade ಅವ್ರು ನೋಡಿದ್ರೆ they'll be on pain killers. ಕೇಳಿದ್ರೆ ಮಂಡಿ ನೋವಿದೆ ನಾನು ಪೇನ್ ಕಿಲ್ಲರ್ ತಗೊಳ್ತೀನಿ ಅಂತ. ಸೊ ಅವ್ರಿಗೆಲ್ಲ ಅದ್ರಿಗೂ ರಿಸ್ಕ್ ಇರುತ್ತೆ. ಸೊ ಎಲ್ಡರ್ಲಿ ಮೋಸ್ಟ್ ಕಾಮನ್ because of these risk factors ನಾ ಹೇಳ್ದಾಗೆ. ಬಟ್ ವಿ ಹ್ಯಾವ್ ಸೀನ್ ಆಸ್ ಯಂಗ್ ಆಸ್ 20 years ನಾ ಹೇಳದ್ರಿಂದ ಹಿಡಿದು 60-70 years ತನಕ ನೋಡಿರ್ತೀವಿ. ಓಕೆ. ಸೊ ಕೆಲವೊಂದಿಷ್ಟು ನಾವು ಮಾಡೋ ಮಿಸ್ಟೇಕ್ಸ್ ಇಂದಾನು ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ನೀವು ಹೇಳಿರೋ ಹಾಗೆ ಬ್ಯಾಕ್ಟೀರಿಯಾದಿಂದ ಕೂಡ. ಬ್ಯಾಕ್ಟೀರಿಯಾ ಇಸ್ ದ ಮೋಸ್ಟ್ ಕಾಮನ್ ಕಾಸ್. ಇಫ್ ಯು ಸಿ ಬ್ಯಾಕ್ಟೀರಿಯಾ ಒಂದು ಮೋಸ್ಟ್ ಕಾಮನ್ ಕಾಸ್. ಅದೇನಂದ್ರೆ ಅದಕ್ಕೆ ಡಯಾಗ್ನೋಸ್ ಮಾಡ್ಕೋಬೇಕು. ಸೊ ಅದಕ್ಕೆ ಡಯಾಗ್ನೋಸ್ ಮಾಡ್ಲಿಕ್ಕೆ ವಿ ಡೂ ಎಂಡೋಸ್ಕೋಪಿ ಮುಖಾಂತರನು ಮಾಡ್ಬೋದು. ಎಂಡೋಸ್ಕೋಪಿ ಮಾಡೋ ಮುಖಾಂತರದಿಂದ ಅಡ್ವಾಂಟೇಜ್ ಏನು ಅಂದ್ರೆ, ಸೊ ವಿ ಸಿ ವೆದರ್ ಯು ಹ್ಯಾವ್ ಅಲ್ಸರ್, ಅಂದ್ರೆ ಅಲ್ಸರ್ ಇದೆಯಾ ಇಲ್ಲ ಅಂದ್ರೆ ಆ ಬ್ಯಾಕ್ಟೀರಿಯಾ ಇಂದಾಗಿ ಸಣ್ಣ ಸಣ್ಣ ಎರೋಷನ್ಸ್ ಆಗಿರುತ್ತೆ. ಸೊ ಅದಿದೆಯಾ, ಎಷ್ಟು ಪ್ರಮಾಣ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ. ಒಂದು ಮತ್ತೆ ಮೀನ್ ವೈಲ್ ಒಂದು ಟೆಸ್ಟ್ ಕೂಡ ಆಗ್ತದೆ. ಇಲ್ಲ ನಿಮ್ಗೆ ಎಂಡೋಸ್ಕೋಪಿ ಬೇಡ ಅಂತ ಹೇಳಿದ್ರೆ ದೇರ್ ಆರ್ ಅಂದ್ರೆ ಒಂದು ಸ್ಟೂಲ್ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತೀವಿ, ಇಲ್ಲ ಒಂದು ಯೂರಿಯಾ ಬ್ರೆತ್ ಟೆಸ್ಟ್ ಅಂತ ಮಾಡಬಹುದು. ಸೊ ಅದ್ರ ಮುಖಾಂತರನು ನಮ್ಗೆ ಗೊತ್ತಾಗ್ತದೆ. ಓಕೆ. ಹೆಚ್ಚು ಖಾರ ಪದಾರ್ಥ ತಿಂದ್ರೆ ಹೊಟ್ಟೆ ಅಲ್ಸರ್ ಬರುತ್ತೆ ಹೇಳ್ತಾರೆ, ಹೌದಾ ಸರ್? ಸ್ಪೆಸಿಫಿಕಲಿ ಇಲ್ಲ, ಬಟ್ ಏನಂದ್ರೆ ಅಲ್ಸರ್ ಇದ್ದವರಲ್ಲಿ ಏಟೊಮ್ಮೆ
ಎಕ್ಸಾಸರ್ಬೇಟ್ ದ ಸಿಂಪ್ಟಮ್ಸ್ ಅಷ್ಟೇ. ಈಗ ಯಾರಿಗೆ ಅಲ್ಸರ್ ಇರುತ್ತೆ ಅವರಲ್ಲಿ ಈಗ ಆಲ್ರೆಡಿ ಯಾರಲ್ಲಿ ಯಾರಲ್ಲಿ ಇರುತ್ತೆ, ಯಾರಲ್ಲಿ ಸಿಂಪ್ಟಮ್ಸ್ ಇರುತ್ತೆ, ಯಾರಲ್ಲಿ ಅವರಲ್ಲಿ ನೀವು ಖಾರ ಪದಾರ್ಥ ತಿಂದಾಗ ಹೆಚ್ಚಾಗ್ಬೋದು ಅಂತ. ಬಟ್ ಖಾರ ತಿನ್ನೋದು ಪರ್ಸೆಯಿಂದ ಆಗ್ಲಿಕ್ಕಿಲ್ಲ. ಓಕೆ, ಯಾಕೆ ಸರ್? ಈಗ ನೀವು ಹೇಳಿದ್ರೆ ಓಕೆ ಖಾರ ತಿನ್ನೋದ್ರಿಂದ ಬರಲ್ಲ, ಓಕೆ, ಆದ್ರೆ ಅಲ್ಸರ್ ಇದ್ದಾಗ ಖಾರ ಪದಾರ್ಥ ತಿಂದಾಗ ಅದ್ ಯಾಕೆ? ಹೌದಲ್ಲ, ಈಗ ನೀವು ಅಲ್ಲಿ ಮ್ಯೂಕೋಸಾ ಲೇಯರ್ ಬ್ರೇಕ್ ಇರುತ್ತೆ. ಸೊ ಅಲ್ಸರ್ ಆಗಿದ್ದಾಗ ನಾವು ಅದ್ರ ಮೇಲೆ ಇವೆಲ್ಲ ಇರಿಟೆಂಟ್ಸ್ ಅಲ್ಲ, ಗ್ಯಾಸ್ಟ್ರಿಕ್ ಇರಿಟೆಂಟ್, ಎನಿ ಆಯಿಲಿ ಫುಡ್, ಸ್ಪೈಸಿ ಫುಡ್ ಎಲ್ಲ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅಲ್ಲ. ಸೊ ಅದು ತಗೊಂಡಾಗ ಆಬ್ವಿಯಸ್ಲಿ ಅವರಿಗೆ ಸಿಂಪ್ಟಮ್ಸ್ ಹೆಚ್ಚಾಗ್ಬೋದು. ಪರ್ಸೆ ಸ್ಪೈಸಿ ಫುಡ್ ವಿಲ್ ನಾಟ್ ಕಾಸ್, ಬಟ್ ನಿಮ್ಗೆ ಇತ್ತು ಅಂದ್ರೆ ಸಿಂಪ್ಟಮ್ಸ್ ವಿಲ್ ಇನ್ಕ್ರೀಸ್. ಡಾಕ್ಟರ್, ಹಾಗಿದ್ರೆ ಈಗ ಅಲ್ಸರ್ ಬಂತು ಅಂತ ಹೇಳಿದಾಗ ಟೆಸ್ಟ್ ಯಾವ ರೀತಿಯಾಗಿರುತ್ತೆ? ಸೊ ಈಗ ಎಂಡೋಸ್ಕೋಪಿ ಮಾಡಿಸ್ಕೋಬೇಕು ಅಂತ ಹೇಳಿದಾಗ ಜನ ಭಯ ಪಡ್ತಾರೆ, ಅಯ್ಯೋ ಪೇನ್ ಆಗತ್ತೆ ಅಥವಾ ಬೇರೆ ಇನ್ನೂ ವಿಚಾರಕ್ಕೆ ಹಿಂಜರಿಯೋರು ಕೂಡ ಇರ್ತಾರೆ. ಸೊ ಎಂಡೋಸ್ಕೋಪಿನೇ ಮಾಡ್ಬೇಕಾಗತ್ತಾ, ಬೇರೆ ಏನಾದ್ರು ಟೆಸ್ಟ್ ಇದೆಯಾ, ಹೇಗೆ ಅಂತ ಹೇಳ್ತೀನಿ. ಏನಂದ್ರೆ ಒಂದು ಎಂಡೋಸ್ಕೋಪಿ ಎಲ್ಲರಲ್ಲೂ ಅವಶ್ಯಕತೆ ಇಲ್ಲ. ಸೊ ಯಾವ್ದಾದ್ರು ಅಲಾರ್ಮ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದ ಅಲಾರ್ಮ್ ಸಿಂಪ್ಟಮ್ಸ್? ಈಗ ಎನಿ ಪೇಷಂಟ್ 55 ವರ್ಷಕ್ಕಿಂತ ಮೇಲ್ಪಟ್ಟವರು ಹೂ ಪ್ರೆಸೆಂಟ್ಸ್ ವಿತ್ ನ್ಯೂ ಆನ್ಸೆಟ್ ಡಿಸ್ಪೆಪ್ಸಿ, ಅಂದ್ರೆ ಯಾರೇ 50 ವರ್ಷದಿಂದ ಮೇಲ್ಪಟ್ಟವರು ಇಷ್ಟು ವರ್ಷ ಆರಾಮಾಗಿದ್ರು, ಸಡನ್ಲಿ ಅವ್ರಿಗೆ ಹೊಟ್ಟೆ ನೋವು ಬಂತು, ನಾ ಹೇಳಿದ ಹಾಗೆ ಹೊಟ್ಟೆ ಮೇಲ್ಭಾಗದಲ್ಲಿ ನೋವು, ನಾಕ್ಟರ್ನಲ್ ಪೇನ್ ಅಂದ್ರೆ ನೈಟ್ ಅಲ್ಲಿ ಪೇನ್ ಬರೋದು, ಈ ತರ ಎಲ್ಲ ಬಂದಾಗ ಅವ್ರಿಗೆ ಎಂಡೋಸ್ಕೋಪಿ ಅವಶ್ಯಕತೆ ಇದೆ. ಇನ್ನೊಂದು ಅನಿಮಿಯಾ, ಅನ್ಎಕ್ಸ್ಪ್ಲೈನ್ಡ್ ಅನಿಮಿಯಾ, ಅಂದ್ರೆ ನಿಮ್ಗೆ ಕಾರಣ ಗೊತ್ತಿರೋದಿಲ್ಲ, ಅನ್ಎಕ್ಸ್ಪ್ಲೈನ್ ಐರನ್ ಡಿಫಿಷಿಯನ್ಸಿ ಅನಿಮಿಯಾ ಅಂತ ಹೇಳ್ತೀವಿ. ಇಲ್ಲ ಅಂದ್ರೆ ನಾ ಹೇಳ್ದಂಗೆ ವಾಂತಿ ಆಗೋದು, ರಕ್ತವಾಂತಿ ಆಗೋದು, ಇಲ್ಲ ಅಂದ್ರೆ ಮೋಷನ್ ಕಪ್ ಹೋಗೋದು, ಇಲ್ಲ ಅಂದ್ರೆ ಇನ್ನೊಂದು ಪಾಲ್ಪಬಲ್ ಮಾಸ್ ಅಂತ ಹೇಳ್ತೀವಿ. ಎಲ್ಲಾದ್ರೂ ಹೊಟ್ಟೆ ಎಕ್ಸಾಮಿನೇಷನ್ ನಾವು ಮಾಡಿದಾಗ ಏನಾದ್ರು ನಮ್ಗೆ ಇಲ್ಲಿ ಗಂಟ್ ಅಂತ ಕಾಣಿಸ್ತು ಒಂದು ಪೇಷಂಟ್ಗೆ, ಇಲ್ಲ ಪ್ರೋಗ್ರೆಸಿವ್ ಡಿಸ್ಫೇಜಿ ಅಂದ್ರೆ ನುಂಗ್ಲಿಕ್ಕೆ ತೊಂದ್ರೆ, ವಿಚ್ ಇಸ್ ಗೋಯಿಂಗ್ ಆನ್ ವರ್ಸನಿಂಗ್ ಡಿಸ್ಫೇಜಿಯಾ ಅಂತ ಹೇಳ್ತೀವಿ. ಸೊ ಇವರೆಲ್ಲಾ ಪೇಷಂಟ್ ಅಲ್ಲೂ ಮಾಡ್ಬೇಕಾಗ್ತದೆ ಟೆಸ್ಟ್. ಸೊ ಟೆಸ್ಟ್ ಹೇಗ್ ಮಾಡ್ತೀವಿ? ಈಗ ನೀವು ಪರ್ಸೆ ಹೆಚ್ ಪೈಲೋರಿ ಕೇಳೋದಾದ್ರೆ ಒಂದು ಎಂಡೋಸ್ಕೋಪಿ ಮುಖಾಂತರನು ಮಾಡಬಹುದು, ಇನ್ನೊಂದು ನಾನ್ ಇನ್ವೇಸಿವ್ ಅಂತ ಹೇಳ್ತೀವಿ. ಒಂದು ಯೂರಿಯಾ ಬ್ರೆತ್ ಟೆಸ್ಟ್ ಅಂತ ಮಾಡ್ತೀವಿ, ಇನ್ನೊಂದು ಸ್ಟೂಲ್ ಆಂಟಿಜೆನ್ ಟೆಸ್ಟ್ ಅಂತ ಮಾಡ್ತೀವಿ. ಸೊ ಅಡ್ವಾಂಟೇಜ್ ಆಫ್ ಡೂಯಿಂಗ್ ಅನ್ ಎಂಡೋಸ್ಕೋಪಿ ಅಂತ ಅಂದ್ರೆ, ಎಂಡೋಸ್ಕೋಪಿ ಮಾಡಿದಾಗ ಒಂದು ಹೆಚ್ ಪೈಲೋರಿ ಇದು ಗೊತ್ತಾಗುತ್ತೆ, ಹೆಚ್ ಪೈಲೋರಿ ಇನ್ಫೆಕ್ಷನ್ ಎಷ್ಟು ಪ್ರಮಾಣದಲ್ಲಿ ತೊಂದರೆ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತದೆ. ಈಗ ನಮ್ಗೆ ಅಲ್ಸರ್ ಇದೆಯಾ ಇಲ್ವಾ, ಯಾಕಂದ್ರೆ ಅಲ್ಸರ್ ಇದ್ರೆ ನಾವು ಸ್ವಲ್ಪ ಟ್ರೀಟ್ಮೆಂಟ್ ಸ್ವಲ್ಪ ಚೇಂಜ್ ಮಾಡಿ ಬಹಳ ದಿವಸ ತನಕ PPI ಕೊಡ್ಬೇಕಾಗ್ತದೆ, ಅದು ಒಂದಿರುತ್ತೆ. ಮತ್ತೆ ಇನ್ನೊಂದು ವಿಲ್ ಆಲ್ಸೋ ಗೆಟ್ ಟು ನೋ ಎನಿ ಅದರ್ ಕಾಸ್ ಫಾರ್ ಪೇನ್ ಆರ್ ಎನಿಥಿಂಗ್. ಓಕೆ, ಸೊ ಹಾಗಾಗಿ ಎಲ್ರಿಗೂ ಎಂಡೋಸ್ಕೋಪಿ ಬೇಕಾಗೋದಿಲ್ಲ ಅಂತ? ಎಲ್ರಿಗೂ ಎಂಡೋಸ್ಕೋಪಿ ಬೇಕಾಗೋದಿಲ್ಲ, ಡೆಫಿನೆಟ್ಲಿ. ಸೊ ಆ ಪರ್ಸನ್ ಕಂಡೀಷನ್ ಯಾವ ರೀತಿಯಾಗಿದೆ ಅದು ಕೂಡ ಡಿಪೆಂಡ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಹೌದು, ಎಲ್ಲರಿಗೂ ಈಗ ಬಂದಿದ ತಕ್ಷಣ ಪೇಷಂಟ್ ಎಂಡೋಸ್ಕೋಪಿ ಮಾಡುವ ಅವಶ್ಯಕತೆ ಇಲ್ಲ. ಬೇಸ್ಡ್ ಆನ್ ಹಿಸ್ ಸಿಂಪ್ಟಮ್ಸ್ ವಿ ಸಿ. ಸೊ ಅವ್ರಿಗೆ ಏನಾದ್ರು ನಾ ಹೇಳ್ದಾಗೆ ಅಲಾರ್ಮ್ ಸಿಂಪ್ಟಮ್ಸ್ ಇದೆ, ಸೊ ಅವ್ರಿಗೆ ಎಂಡೋಸ್ಕೋಪಿ ಮಾಡೋ ಅವಶ್ಯಕತೆ ಇದೆ ಅಂದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಅಂಡರ್ಗೋ. ನಾ ಹೇಳ್ದಾಗೆ ನಾ ಲಿಸ್ಟ್ ಮಾಡಿದ ಹಾಗೆ ಮಾಡ್ಬೇಕಾಗ್ತದೆ. ಇಲ್ಲ ಅಂದ್ರೆ ವಿ ಟ್ರೀಟ್ ದೆಮ್ ವಿತ್ ಸಮ್ ಸಿಂಪ್ಟೊಮ್ಯಾಟಿಕ್ ಟ್ರೀಟ್ಮೆಂಟ್. ನೋಡ್ತೀವಿ ಹೇಗೆ ಒಂದು 2 to 3 weeks ಹೇಗೆ ರೆಸ್ಪಾನ್ಸ್ ಇದೆ. ನಂತರ ವಿಲ್ ಆಸ್ಕ್ ದೆಮ್ ಟು ಕಮ್ ಬ್ಯಾಕ್. ಇಫ್ ದ ಸಿಂಪ್ಟಮ್ಸ್ ಪರ್ಸಿಸ್ಟೆಂಟ್ ಇತ್ತು ಅಂದ್ರೆ ಒಂದು ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ಓಕೆ, ಈಗ ಚಿಕಿತ್ಸೆ ಅಂತ ಬಂದಾಗ ಯಾವ ರೀತಿಯಾಗಿರುತ್ತೆ? ಇದನ್ನ ಬರೀ ಯಾವ್ದೋ ಒಂದು ಮೆಡಿಸಿನ್ ಅಲ್ಲಿ ಅಥವಾ ಟ್ಯಾಬ್ಲೆಟ್ ಅಲ್ಲಿ ಗುಣಪಡಿಸೋದಕ್ಕಾಗತ್ತಾ, ಅಥವಾ ಆಪರೇಷನ್ ಬೇಕಾಗತ್ತಾ? ಬೇಕಾಗಿದ್ರು ಯಾವಾಗ ಬೇಕಾಗುತ್ತೆ? ಗುಡ್ ಕ್ವೆಶ್ಚನ್. ಏನಂದ್ರೆ ಎಲ್ಲಾ ಗ್ಯಾಸ್ಟ್ರಿಕ್ ಅಲ್ಸರ್ ನಾ ಹೇಳ್ದಾಗೆ ಮುಂಚೆ 1970s 60s ಅಲ್ಲಿ ಮೋಸ್ಟ್ ಆಫ್ ದಿ ಅಲ್ಸರ್ ಗೆ ದೇ ಯೂಸ್ ಟು ಅಂಡರ್ಗೋ ಸರ್ಜರಿ. ಅವ್ರಿಗೆ ಸರ್ಜರಿನೇ ಇತ್ತು, ಅದು ಒಂದು ಆಪ್ಷನ್ ಇತ್ತು. ಬಟ್ ಇವಾಗ ದೇರ್ ಆರ್ ವೆರಿ ಗುಡ್ ಮೆಡಿಕೇಶನ್ಸ್. ಓಕೆ, ಸೊ ಈಗ ನಾವು ನೋಡ್ತಿರೋ ಪೇಷಂಟ್ ಅಲ್ಲಿ ಈಗ 10 ಪೇಷಂಟ್ ಅಲ್ಲಿ 10 ಪೇಷಂಟ್ಸ್ ಮೋಸ್ಟ್ ಆಫ್ ದೆಮ್ ದೇ ವಿಲ್ ಗೆಟ್ ಟ್ರೀಟೆಡ್ ವಿತ್ ಮೆಡಿಕೇಶನ್ಸ್, ಅಂದ್ರೆ ಮಾತ್ರೆ ಮುಖಾಂತರ ಅವ್ರಿಗೆ ಟ್ರೀಟ್ಮೆಂಟ್ ಆಗುತ್ತೆ. ಒಂದು ಇದು ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ಹೇಳ್ತಾ ಇದ್ದೀನಿ ನಾನು. ಈಗ ಒಂದು ಕಾಂಪ್ಲಿಕೇಶನ್ಸ್ ಅಂತ ಹೇಳಿದಾಗ ನಾ ಫಸ್ಟ್ ಕಾಂಪ್ಲಿಕೇಶನ್ ಹೇಳಿದೆ ಬ್ಲೀಡಿಂಗ್. ಈಗ ಅಲ್ಸರ್ ಇಂದ ಬ್ಲೀಡಿಂಗ್ ಆಗಿ ಬರ್ತಾರೆ. ಸೊ ಅವ್ರಿಗೆ ನಾವು ವಿ ಟ್ರೈ ವಿತ್ ಮೆಡಿಕೇಶನ್ಸ್, ವಿ ಟ್ರೈ ವಿತ್ ಎಂಡೋಸ್ಕೋಪಿಕಲಿ ಆಲ್ಸೋ. ಎಂಡೋಸ್ಕೋಪಿ ಮುಖಾಂತರನು ನಾವು ಬ್ಲೀಡಿಂಗ್ ನ ಬಂದ್ ಮಾಡಬಹುದು. ಸೊ ಇದಕ್ಕೆ ಮೀರಿ ಅದೇನಾದ್ರೂ ಕಂಟ್ರೋಲ್ ಆಗಿಲ್ಲ ಅಂದ್ರೆ ದೆನ್ ಸರ್ಜಿಕಲ್ ಇಸ್ ದ ಲಾಸ್ಟ್ ಆಪ್ಷನ್. ಒಂದು ಇನ್ನೊಂದು ಪರ್ಫರೇಷನ್. ನಾ ಹೇಳಿದೆ ತೂತ್ ಬಿದ್ಬಿಡುತ್ತೆ. ಸೊ ಅಲ್ಸರ್ ಅವ್ರು ಇಗ್ನೋರ್ ಮಾಡಿ ಬಂದಾಗ್ಲೇ ಪರ್ಫರೇಷನ್ ಆಗಿ ಬರ್ತಾರೆ. ಸೊ ಅದಕ್ಕೆ ಆಬ್ವಿಯಸ್ಲಿ no endoscopic treatment, they have to undergo surgery. Treatment ಇದೆ, ಮೆಡಿಸಿನ್ ಇದೆ, ಬಟ್ ಆ ಪೇಷಂಟ್ ಗಳಿಗೆ ಸರ್ಜರಿ ವಿಲ್ ಬಿ ರಿಕ್ವೈರ್ಡ್. ಓಕೆ, ಇದರಲ್ಲಿ ಸ್ಟೇಜಸ್ ಅಥವಾ ಸಿವಿಯಾರಿಟಿ ಅನ್ನೋ ತರದ್ರ ಏನಾದ್ರೂ ಇರುತ್ತೆ ಸರ್? ಸೊ ಅದು ಕಾಂಪ್ಲಿಕೇಶನ್ಸ್ ಬಂದಿದೆ. ಸೊ ಕಾಂಪ್ಲಿಕೇಶನ್ಸ್ ಅಂತ ಬಂದಿದ್ದೆಲ್ಲ ಸಿವಿಯರ್ ಆಗಿದೆ ಅಂತ. ವಿತೌಟ್ ಎನಿ ಕಾಂಪ್ಲಿಕೇಶನ್ಸ್ ಅವ್ರು ಮೆಡಿಕಲ್ ಅಲ್ಲಿ ಮ್ಯಾನೇಜ್ ಆಗ್ತಾರೆ ಅವರು ವಿತ್ ಮೆಡಿಕೇಶನ್ಸ್. ಮತ್ತೆ ಅವಾಯ್ಡಿಂಗ್ ಆಲ್ ದಿ ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಹೆಚ್ ಪೈಲೋರಿ ಇದ್ದಾಗ ಹೆಚ್ ಪೈಲೋರಿ ಟ್ರೀಟ್ಮೆಂಟ್ ತಗೊಳ್ಳೋದು, ಅವಾಯ್ಡಿಂಗ್
anti-inflammatory medications, painkillers, Mhm. smoking, alcohol, ಇದರಿಂದ we can control. ಸೊ ಹಾಗಿದ್ರೆ ಕಂಪ್ಲೀಟ್ ಆಗಿ ಇದನ್ನ ಕ್ಯೂರ್ ಅಂತಾನೆ ಹೇಳ್ಬೋದು ಸರ್, ಯಾಕಂದ್ರೆ ಮೆಡಿಕಲಿ ಸಮಟೈಮ್ಸ್ ಕ್ಯೂರ್ ಅಂತ ಹೇಳೋದು ಅಂದ್ರೆ ಎಕ್ಸಾಕ್ಟ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಈಗ ಅವ್ರು ಮತ್ತೆ ಫಾಲೋ ಅಪ್ ಬರ್ದೇ ಹೋದಾಗ ಕ್ಯೂರ್ ಅಂತ ಹೇಳ್ಬೋದು. ಇದ್ರಲ್ಲಿ ಹೇಗಿರುತ್ತೆ? ಇದರಲ್ಲಿ ಏನಂದ್ರೆ ಈಗ ಫಾರ್ ಎಕ್ಸಾಂಪಲ್ ಈಗ ಒಂದು ಪೇಷಂಟ್ ಅಲ್ಸರ್ ಆಗಿ ಬಂದಿರ್ತಾರೆ. ಸೊ ಅಲ್ಸರ್ ಆಗಿ ಬಂದು ನಾವು ಎಂಡೋಸ್ಕೋಪಿ ಮುಖಾಂತರ ನೋಡಿ ಅವರಿಗೆ ಅಲ್ಸರ್ಗೆ ಟ್ರೀಟ್ಮೆಂಟ್ ಕೊಟ್ಟಿರ್ತೀವಿ. ಸೊ ಅವ್ರೇನಾಗುತ್ತೆ, ನಾವು 4 to 6 weeks ಲೇಟರ್ ಅವ್ರಿಗೆ ತಿರ್ಗಾ ಇನ್ನೊಮ್ಮೆ ಎಂಡೋಸ್ಕೋಪಿ ಮಾಡಿ ನೋಡ್ಬೇಕು. ಓಕೆ, ಯಾಕೆ ಸರ್? ಅದು ಅಲ್ಸರ್ ಹೀಲ್ ಆಗಿದೆಯಾ ಅಂತ ಒಂದು. ಇನ್ನೊಂದೇನು ಅಂದ್ರೆ ನಾನು ಆಗ್ಲೇ ನಿಮ್ಗೆ ಹೇಳಿದೆ, ದೇರ್ ಇಸ್ ಚಾನ್ಸಸ್ ಆಫ್ ಅಲ್ಸರ್ ಟರ್ನಿಂಗ್ ಇಂಟು ಮ್ಯಾಲಿಗ್ನೆನ್ಸಿ, ಕ್ಯಾನ್ಸರ್ ಆಗಿ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಅವಾಗ ಏನ್ ಮಾಡ್ತೀವಿ, ನಾವಾಗ ಅಲ್ಸರ್ ಇಂದ ಬಯಾಪ್ಸಿ ತೆಗೆದು ಟೆಸ್ಟ್ ಕಳಿಸಬೇಕಾಗುತ್ತೆ, ಏನಾದ್ರೂ ಮ್ಯಾಲಿಗ್ನೆನ್ಸಿ ಇದೆಯಾ, ಇದು ವೆದರ್ ಇಟ್ ಇಸ್ ಅ ಮ್ಯಾಲಿಗ್ನೆಂಟ್. ಬಿನೈನ್ ಅಲ್ಸರ್ ಅಂದ್ರೆ ಮ್ಯಾಲಿಗ್ನೆನ್ಸಿ ಇಲ್ದೇ ಇದ್ದಂತ ಅಲ್ಸರ್ 4 to 6 weeks ಅಲ್ಲಿ ಹೀಲ್ ಬಿನೈನ್ ಅಂತ ಹೇಳ್ತೀವಿ. ಸೊ ಅದು 4 to 6 weeks ಅಲ್ಲಿ ಹೀಲ್ ಆಗ್ಬಿಡುತ್ತೆ. ಸೊ ಅದೇ ನಾವು 6 weeks ನಂತರ ಮಾಡಿದಾಗ ಇನ್ನ ಅಲ್ಸರ್ ಪರ್ಸಿಸ್ಟೆಂಟ್ ಇದೆ, ಅಲ್ಸರ್ ಹೀಲ್ ಆಗಿಲ್ಲ ಅಂದ್ರೆ ಅವಾಗ ವಿ ಸಸ್ಪೆಕ್ಟ್ ದೇರ್ ಕುಡ್ ಬಿ ಅಂಡರ್ಲೈಯಿಂಗ್ ಮ್ಯಾಲಿಗ್ನೆನ್ಸಿ ಅಂತ. ಸೊ ಅದರಿಂದ ಬಯಾಪ್ಸಿ ತೆಗೆದು ಟೆಸ್ಟ್ ಕಳಿಸಬೇಕಾಗುತ್ತೆ. ಓಕೆ, ಹಾಗಾದ್ರೆ ಈಗ ಹೊಟ್ಟೆ ಅಲ್ಸರ್ ಕ್ಯಾನ್ಸರ್ ಆಗುವಂತಹ ಚಾನ್ಸಸ್ ಎಷ್ಟು ಮಟ್ಟಿಗಿದೆ ಅಂದ್ರೆ ಪರ್ಸೆಂಟೇಜ್ ವೈಸ್ ಒಂದಿಷ್ಟು ಪರ್ಸೆಂಟೇಜ್ ಜನರಲ್ ನಾವು ಕಾಣ್ತೀವಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋಡಿದ ಹಾಗೆ? ಏನಂದ್ರೆ ಅದು ಯಂಗ್ ಪೇಷಂಟ್ಸ್ ಅಲ್ಲಿ ಕಡಿಮೆ, ಸೊ ಎಲ್ಡರ್ಲಿ ಪೇಷಂಟ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ನಾ ಹೇಳ್ದಂಗೆ ಗ್ಯಾಸ್ಟ್ರಿಕ್ ಅಲ್ಸರ್, ಡಿಯೋಡಿನಲ್ ಅಲ್ಸರ್ ಅಂತ ಹೇಳ್ತೇವೆ. ಡಿಯೋಡಿನಲ್ ಅಲ್ಸರ್ ಅಲ್ಲಿ malignancy rates are less. Gastric ulcers ಅಲ್ಲಿ malignancy rates are more. Elderly patients ಇದ್ದಿ, ಅಂಡರ್ಲೈನ್ ಕೋಮಾರ್ಬಿಡಿಟೀಸ್ ಇದ್ದಿ, ಅಂದ್ರೆ ಬೇರೆ ತೊಂದರೆಗಳಿದ್ದಿ, ಸ್ಮೋಕಿಂಗ್ ಇದ್ದಿ, ಮತ್ತೆ ಅವ್ರಿಗೆ ಫ್ಯಾಮಿಲಿ ಹಿಸ್ಟ್ರಿ ಆಫ್ ಗ್ಯಾಸ್ಟ್ರಿಕ್ ಕ್ಯಾನ್ಸರ್ ಇದ್ದವರಲ್ಲಿ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ, ಮ್ಯಾಲಿಗ್ನೆನ್ಸಿಗೆ ಕನ್ವರ್ಟ್ ಆಗೋ ಚಾನ್ಸಸ್. ಓಕೆ, ಸೊ ಈಗ ಆಪರೇಷನ್ ಇಲ್ಲದೆ ನೀವು ಹೇಳಿದ್ರಿ ನಾರ್ಮಲ್ ಆಗಿ ಕೂಡ ನಾವು ಈಗ ಟ್ರೀಟ್ ಮಾಡಬಹುದು ಈಗ ಅಡ್ವಾನ್ಸ್ ಟೆಕ್ನಾಲಜಿಲಿ ಅಂತ. ಅಂದಾಜ್ ಎಷ್ಟು ದಿನ ತಗೊಳುತ್ತೆ ಅಂದ್ರೆ ಟ್ರೀಟ್ಮೆಂಟ್ ಡ್ಯೂರೇಷನ್ ಅಂತ ಬಂದಾಗ? ಟೋಟಲ್ ಡ್ಯೂರೇಷನ್ ಆಫ್ ದಟ್ ಅಂದ್ರೆ ಈಗ ಗ್ಯಾಸ್ಟ್ರಿಕ್ ಅಲ್ಸರ್ಗೆ ಏನಾಗ್ತದೆ, ಫಸ್ಟ್ 2 weeks ವಿ ಗಿವ್ ಆಂಟಿಬಯೋಟಿಕ್ಸ್ ಕೊಡ್ತೀವಿ. ಆಂಟಿಬಯೋಟಿಕ್ಸ್ ಜೊತೆಗೆ ಒಂದು ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ಅಂತ ಇರುತ್ತೆ, ಸೊ ಅದು ಕೊಡ್ತೀವಿ. ಅದಾದ್ಮೇಲೆ ಪ್ರೋಟಾನ್ ಪಂಪ್ ಇನ್ಹಿಬಿಟರ್ ದೆಲ್ ಕಂಟಿನ್ಯೂ. ಸೊ ನೀವು ಹಂಗೆ ಡ್ಯೂರೇಷನ್ ಆಫ್ ಟ್ರೀಟ್ಮೆಂಟ್ ಅಂದ್ರೆ ಅಪ್ ಟು 4 to 6 weeks ಆಫ್ ಟ್ರೀಟ್ಮೆಂಟ್ ಇರುತ್ತೆ ಇದು ಮೆಡಿಸಿನ್ ಟ್ರೀಟ್ಮೆಂಟ್. ಅದಕ್ಕೆ ನಾನು 4 to 6 weeks ನಂತರ ಎಂಡೋಸ್ಕೋಪಿ ಮಾಡಿ ನೋಡ್ತೀವಿ. ಸೊ ಅವಾಗ ನಮ್ಗೆ ಗೊತ್ತಾಗ್ತದೆ ಅಲ್ಸರ್ ಹೀಲ್ ಆಗಿದ್ಯಾ ಇಲ್ಲ, ಇಫ್ ಇಟ್ ಇಸ್ ಪರ್ಸಿಸ್ಟೆಂಟ್ ಇತ್ತು ಅಂದಾಗ ನಾವು ಅದರ್ ಕಾಸಸ್, ಅದು ಮ್ಯಾಲಿಗ್ನೆನ್ಸಿನೇ ಅಂತ ಆಗ್ಬೇಕು ಅಂತಿಲ್ಲ, ಬೇರೆ ಇನ್ನೊಂದಷ್ಟು ರೇರ್ ಡಿಸೀಸಸ್ ಇದೆ, ಈಗ ಗ್ಯಾಸ್ಟ್ರಿನೋಮಾ ಅಂತ ಹೇಳ್ತೀವಿ, ಅದು ಝೋಲಿಂಗರ್ ಎಲಿಸನ್ ಸಿಂಡ್ರೋಮ್. ಸೊ ಆ ಡಿಸೀಸ್ ಇದ್ದವರಲ್ಲಿ ಏನಾಗುತ್ತೆ, ಬಾಡಿಯಲ್ಲಿ ಆಸಿಡಿಟಿ ಜಾಸ್ತಿ, ಅಂದ್ರೆ ಹೈಪರ್ ಆಸಿಡಿಟಿ ಅಂತ ಹೇಳ್ತೀವಿ, ಆಸಿಡ್ ಪ್ರಮಾಣ ಜಾಸ್ತಿ ಇರುತ್ತೆ ಹೊಟ್ಟೆಯಲ್ಲಿ. ಸೊ ಅದರದಿಂದನೂ ನಿಮಗೆ ಅಲ್ಸರ್, ನಾನ್ ಹೀಲಿಂಗ್ ಅಲ್ಸರ್ ಆಗೋ ಸಾಧ್ಯತೆ ಇರುತ್ತೆ. ಓಕೆ, ಜಾಸ್ತಿ ಟೈಮ್ ಹೊಟ್ಟೆ ಖಾಲಿ ಬಿಟ್ರೆ ಹೊಟ್ಟೆಲಿ ಅಲ್ಸರ್ ಆಗೋ ಚಾನ್ಸಸ್ ಇರುತ್ತೆ ಸರ್? ಜಾಸ್ತಿ ಟೈಮ್ ಹಾಗೇನಿಲ್ಲ, ಬಟ್ ನಿಮ್ಗೆ ಸಿಂಪ್ಟಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಏನಂದ್ರೆ ಹೊಟ್ಟೆ ಉಬ್ಬರ ಆಗ್ಬೋದು, ಎದೆ ಉರಿ ಬರ್ಬೋದು. ಫಾಸ್ಟಿಂಗ್ ವಿಲ್ ನಾಟ್ ಕಾಸ್ ಗ್ಯಾಸ್ಟ್ರಿಕ್ ಅಲ್ಸರ್ ಪರ್ ಸೆ, ಬಟ್ ನಿಮಗೆ ಅಸಿಡಿಟಿ ಸಿಂಪ್ಟಮ್ಸ್ ಅಂತ ಆಗ್ಬೋದು, ಎದೆ ಉರಿ ಬರೋದು, ಹುಳಿ ತೆಗ್ ಬರೋದು. ಬಟ್ ಅಲ್ಸರ್ ಇದ್ದವರಲ್ಲಿ ತೊಂದರೆ ಆಗ್ತದೆ. ನಾ ಹೇಳ್ದಾಗೆ ಫಾಸ್ಟಿಂಗ್ ಅಲ್ಲಿ ಪೇನ್ ಜಾಸ್ತಿ ಇರುತ್ತಲ್ಲ, ಸೊ ಗ್ಯಾಸ್ಟ್ರಿಕ್ ಅಲ್ಸರ್ ಆಲ್ರೆಡಿ ಇದ್ದವರಲ್ಲಿ ಪೇನ್ ಜಾಸ್ತಿ ಇರುತ್ತೆ. ಓಕೆ, ಸೊ ಅಲ್ಸರ್ ಇದ್ದವರಿಗೆ ಜಾಸ್ತಿ ಹಾಲು ಅಥವಾ ಮೊಸರು ಈ ತರದೆಲ್ಲ ಕೊಡ್ಬೇಕು ಹೇಳ್ತಾರೆ. ಸೊ ಪ್ರೋಬಯೋಟಿಕ್ಸ್ ಬೆಸ್ಟ್ ಅಂತ ಹೇಳ್ತಾರೆ, ಹೌದಾ ಸರ್ ನಿಜವಾಗಿಯೂ? ಸಿ ಇಟ್ ಇಸ್ ನಾಟ್ ಲೈಕ್ ಹೀಲಿಂಗ್ ಅಂತ ಏನಲ್ಲ, ಬಟ್ ದೇ ವುಡ್ ಫೀಲ್ ಬೆಟರ್. ಈಗ ನೀವು ಈಗ ಆಯಿಲಿ ಆರ್ ಸ್ಪೈಸಿ ಫುಡ್ ಹೋಲಿಸ್ಕೊಂಡ್ರೆ, ಇಫ್ ಯು ಈಟ್ ಅಂದ್ರೆ ಈಗ ಮೊಸರು, ಹಾಲಿನ ಪದಾರ್ಥ ಏನೇ ತಗೊಂಡು ಸ್ವಲ್ಪ ನಿಮ್ಗೆ ಓವರ್ ದ ಕೋಟಿಂಗ್ ಆಗತ್ತೆ, ಸೊ ದೇ ಮೈಟ್ ಫೀಲ್ ಬೆಟರ್ ಅಂತ ಅಷ್ಟೇ. ಓಕೆ, ಸೊ ಹಾಗಿದ್ರೆ ಈಗ ಅಲ್ಸರ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಸೊ ಇಂಥ ಟೈಮ್ ಅಲ್ಲಿ ಯಾವೆಲ್ಲ ಫುಡ್ ಅನ್ನ ನೀವು ಒಬ್ಬ ಪೇಷಂಟ್ ಗೆ ರೆಕಮೆಂಡ್ ಮಾಡ್ತಾರೆ? ಅಂದ್ರೆ ಈ ತರ ಫುಡ್ ಅನ್ನ ತಿನ್ನಿ ಅಂತ ಹೇಳಿದಾಗ ಯಾವೆಲ್ಲ ಒಂದು ಡಯಟ್ ಪ್ಲಾನ್ ಹೇಗಿರುತ್ತೆ? ಒಂದೇನಂದ್ರೆ ಆಸ್ ಐ ಸೆಡ್, ಓವರ್ ದ ಕೌಂಟರ್ ಮೆಡಿಕೇಶನ್ಸ್ ನ ಕಂಪ್ಲೀಟ್ಲಿ ಸ್ಟಾಪ್ ಮಾಡಬೇಕು, ಮತ್ತೆ ನಾವು ಹೇಳಿದ ಮೆಡಿಕೇಶನ್ಸ್ ನ ಕರೆಕ್ಟ್ ಆಗಿ ತಗೊಳ್ಬೇಕು. ಆಹಾರ ಪದ್ಧತಿ ಅಂತ ಬಂದ್ರೆ ಅವಾಯ್ಡ್ ಸ್ಪೈಸಿ ಫುಡ್, ಆಯಿಲಿ ಫುಡ್, ಕಾರ್ಬನೇಟೆಡ್ ಡ್ರಿಂಕ್ಸ್, ಕೆಫಿನ್. ಸೊ ಇಷ್ಟು ನಾವು ಅವಾಯ್ಡ್ ಮಾಡಬೇಕು. ಮೇನ್ ಆಗಿ ಸ್ಮೋಕಿಂಗ್, ಆಲ್ಕೋಹಾಲ್. ಕೆಫಿನ್ ಅಂತ ಹೇಳಿದಾಗ ಟೀ ಕಾಫಿ ಕುಡಿಲೇಬಾರದು ಅಂತಾನೆ ಸರ್? ಅದು ಇಟ್ ವಿಲ್ ಅಗ್ರವೇಟ್ ದ ಸಿಂಪ್ಟಮ್ಸ್. ಟೀ ಅಂಡ್ ಕಾಫಿ ವಿಲ್ ನಾಟ್ ಕಾಸ್ ಅಲ್ಸರ್. ಅಂದ್ರೆ ಟೀ ಕಾಫಿ ಪರ್ಸೆ ಇಂದ ನಿಮ್ಗೆ ಅಲ್ಸರ್ ಆಗಲ್ಲ. ಟೀ ಕಾಫಿ ಕುಡಿಯೋದ್ರಿಂದ ಅಲ್ಸರ್ ಬರೋದಿಲ್ಲ, ಬಟ್ ಟೀ ಕಾಫಿ ತಗೊಳ್ಳೋದ್ರಿಂದ ನಿಮ್ಮ ಅಲ್ಸರ್ ಸಿಂಪ್ಟಮ್ಸ್ ಹೆಚ್ಚಾಗಬಹುದು. ಓಕೆ, ಆಲ್ರೆಡಿ ಯಾರಲ್ಲಿ ಅಲ್ಸರ್ ಇರುತ್ತೆ ಅವರು ಟೀ ಕಾಫಿ ಕುಡಿದಾಗ ಅವ್ರ ಕಂಡೀಷನ್ ಸ್ವಲ್ಪ ವರ್ಸ್ ಆಗಬಹುದು, ಅವ್ರಿಗೆ ಸಿಂಪ್ಟಮ್ಸ್ ಹೆಚ್ಚಾಗ್ತದೆ. ಅದಕ್ಕೋಸ್ಕರ ಇಟ್ಸ್ ಬೆಟರ್ ಟು ಅವಾಯ್ಡ್ ಆಲ್ ದೋಸ್ ಥಿಂಗ್ಸ್. ಅಂಡ್ ಆಸ್ ಯೂಶುವಲ್ ಸ್ಮೋಕಿಂಗ್, ಆಲ್ಕೋಹಾಲ್ ಇರ್ತದೆ, ಡೆಫಿನೆಟ್ಲಿ ದೇ ಹ್ಯಾವ್ ಟು ಸ್ಟಾಪ್. ಫುಡ್ ಅಲ್ಲಿ ಇಂಥದ್ದು ತಿನ್ಬೇಕು ಅನ್ನೋ ತರದ್ದು ಏನಾದ್ರು ಇದೆಯಾ? ಇಲ್ಲ, ದೇ ಶುಡ್ ಅವಾಯ್ಡ್ ಈ ತರ. ಲೈಕ್ ಇಂಥ ಟೈಮ್ ಅಲ್ಲಿ ನೀವು ಖಾರ ತಿನ್ಬಾರ್ದು ಅಂತ ಹೇಳಿದ್ರಿ, ಈಗ ನಾನ್ ವೆಜಿಟೇರಿಯನ್ಸ್ ಇದ್ದಾಗ ತಿನ್ಬೇಕಾ ತಿನ್ಬಾರ್ದ? ನಾನ್ ವೆಜಿಟೇರಿಯನ್ಸ್ ಹಾಗೆ ತಿನ್ಬಾರ್ದು ಅಂತಿಲ್ಲ, ಯು ಶುಡ್ ಅವಾಯ್ಡ್ ಸ್ಪೈಸಿ ಆಯಿಲಿ ಫುಡ್ಸ್. ಅಂದ್ರೆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಅಥವಾ ಈಸಿ ಟು ಡೈಜೆಸ್ಟ್ ಆಗುವಂತ ಫುಡ್ ತಿನ್ಬೇಕು ಆತರ ಏನು? ಡಾಕ್ಟರ್, ಹಾಗಿದ್ರೆ ಅಲ್ಸರ್ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟಬೇಕು ಅಂತ ಹೇಳಿದಾಗ ನಮ್ಮ ದಿನನಿತ್ಯದ ದಿನಚರಿ ಯಾವ ರೀತಿಯಾಗಿರ್ಬೇಕು, ನಿಮ್ ಕಡೆಯಿಂದ ಏನಾದ್ರು ಟಿಪ್ಸ್ ಕೊಡಕ್ ಇಷ್ಟಪಡ್ತೀರಾ ಅಂತ? ಹಾಗೇನೆ ಈ ಒಂದು ವಿಚಾರದ ಬಗ್ಗೆ ಮಿತ್ಸ್ ಅಥವಾ ತಪ್ಪು ಕಲ್ಪನೆಗಳು ಏನಾದ್ರು ಇದೆಯಾ ಜನರಲ್ಲಿ ಅಂತ? ಒಂದೇನಂದ್ರೆ
ಟಿಪ್ಸ್ ಅಂತ ಬಂದ್ರೆ ಯು ಶುಡ್ ನೆವರ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್. ಓಕೆ, ಸೊ ಟೈಮ್ ಸರಿಯಾಗಿ ಊಟ ಮಾಡಬೇಕು. ಓಕೆ ಓಕೆ, ಲೆಸ್ ಆಯಿಲ್, ಲೆಸ್ ಸ್ಪೈಸಿ ಫುಡ್ಸ್, ಅವಾಯ್ಡ್ ಕಾರ್ಬೊನೇಟೆಡ್ ಡ್ರಿಂಕ್ಸ್, ಅವಾಯ್ಡ್ ಔಟ್ಸೈಡ್ ಫುಡ್, ಅವಾಯ್ಡ್ ಪ್ರೊಸೆಸ್ ಫುಡ್ಸ್. ಸೊ ಇಷ್ಟು ಯು ಹ್ಯಾವ್ ಟು ಫಾಲೋ. ಸ್ಮೋಕಿಂಗ್, ಆಲ್ಕೋಹಾಲ್ ನೋ. ಓಕೆ, ಸೊ ಇದಿಷ್ಟು ಫಾಲೋ ಮಾಡಬೇಕು. ಮತ್ತೆ ಅರ್ಲಿ ಡಿನ್ನರ್, ಸೊ ಇದು ನೀವು ಆಹಾರ ಪದ್ಧತಿಯಲ್ಲಿ ಮಾಡುವಂತದ್ದು. ಮತ್ತೆ ಅಂದ್ರೆ ರಾತ್ರಿ ಬೇಗ ಊಟ ಮಾಡ್ಬೇಕು. ರಾತ್ರಿ ಬೇಗ ಊಟ ಯಾಕೆ ಮಾಡಬೇಕು. ಸರ್? ಅರ್ಲಿ ಡಿನ್ನರ್ ಇಸ್ ಆಲ್ವೇಸ್ ಬೆಟರ್. ಏನಾಗ್ತದೆ, ಈ ಅಸಿಡಿಟಿ, ಗ್ಯಾಸ್ಟ್ರಿಕ್ ಅಲ್ಸರ್ ಪರ್ಸ್ ಎಲ್ಲ ಅಸಿಡಿಟಿ ಸಿಂಪ್ಟಮ್ಸ್ ಎಲ್ಲ ಆಗೋದು ಏನಂದ್ರೆ ಲೇಟ್ ನೈಟ್ ಫುಡ್ ಇಂದ. ಮತ್ತೆ ಲೇಟ್ ನೈಟ್ ಈಟಿಂಗ್ ಫುಲ್ ಸ್ಟಮಕ್, ಅಂದ್ರೆ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆಗ್ಲಿ, ಇದು ಸ್ಮೋಕಿಂಗ್ ಮಾಡೋರೆಲ್ಲ, ಆಲ್ಕೋಹಾಲ್ ತಗೊಂಡವರೆಲ್ಲ ಊಟ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಮಲ್ಕೊಂಡ್ರಿಂದ ನಾವ್ ಏನ್ ತಿಂದಿರ್ತೀವಿ ಅದು ರಿಫ್ಲೆಕ್ಸ್ ಆಗಿ ನಮ್ಗೆ ಸಿಂಪ್ಟಮ್ಸ್ ಬರೋ ಸಾಧ್ಯತೆ ಇರುತ್ತೆ. ಸೊ ಇದು ಆಹಾರ ಪದ್ಧತಿಯಲ್ಲಿ ಚೇಂಜ್ ಮಾಡ್ತೀವಿ. ಮತ್ತೆ ಇನ್ನೊಂದು, ನಾ ಹೇಳ್ದ ಹಾಗೆ ಎನಿ ಪೇಷಂಟ್ ಏನು 55 ವರ್ಷದಿಂದ ಮೇಲ್ಪಟ್ಟವರು, ನ್ಯೂ ಆನ್ಸೆಟ್ ಡಿಸ್ಪೆಪ್ಸಿ ಅಂದ್ರೆ ಅವ್ರಿಗೆ ಸಡನ್ ಆಗಿ ಪೇನ್ ಬಂತು, ನಾ ಹೇಳಿದಷ್ಟು ಸಿಂಪ್ಟಮ್ಸ್ ಬಂತು, ಹೊಟ್ಟೆ ಮೇಲ್ಭಾಗದಲ್ಲಿ ಪೇನ್, ಅರ್ಲಿ ಸಟೈಟಿ, ಬ್ಲೋಟಿಂಗ್, ಸೊ ಅವ್ರಿಗೆ ಹೋಗಿ ಗ್ಯಾಸ್ಟ್ರೆಂಟಾಲಜಿಸ್ಟ್ ತೋರಿಸೋ ಅವಶ್ಯಕತೆ ಇರುತ್ತೆ. ಮತ್ತೆ ಪ್ರೋಗ್ರೆಸಿವ್ ಡಿಸ್ಫೇಜಿ ಅಂದ್ರೆ ನುಂಗ್ಲಿಕ್ಕೆ ತೊಂದರೆ ಇರೋದು, ಪರ್ಸಿಸ್ಟೆಂಟ್ ವಾಮಿಟಿಂಗ್ ಅಂದ್ರೆ ಕಂಟಿನ್ಯೂಸ್ ವಾಮಿಟಿಂಗ್ ಆಗೋದು, ಇಲ್ಲ ಅಂದ್ರೆ ನಾ ಹೇಳ್ದಾಗೆ ಬ್ಲೀಡಿಂಗ್. ಸೊ ಬ್ಲೀಡಿಂಗು ಕಣ್ಣು ಕಾಣಿಸೋ ರೀತಿ ಬರ್ಬೋದು. ಒಂದೇನಂದ್ರೆ ರಕ್ತವಾಂತಿ ಆಗ್ಬೋದು, ಇಲ್ಲ ಮೋಷನ್ ಕಪ್ಪು ಆಗಿ ಹೋಗ್ಬೋದು, ಇಲ್ಲ ಅಂದ್ರೆ ಅನ್ಎಕ್ಸ್ಪ್ಲೈನ್ಡ್ ಅನಿಮಿಯಾ ಅಂದ್ರೆ ನಿಮಗೆ ರಕ್ತ ಕಡಿಮೆ ಇರುತ್ತೆ, ಏನು ಕಾರಣ ಇರೋದಿಲ್ಲ. ಸೊ ಇವ್ರಿಗೆಲ್ಲಾದ್ರೂ ಎಂಡೋಸ್ಕೋಪಿ ಮಾಡೋ ಅವಶ್ಯಕತೆ. ಎಂಡೋಸ್ಕೋಪಿ ಮಾಡಿ, ಸೊ ಅದ ನಂತರ ಪೈಲೋರಿ, ನಾ ಹೇಳ್ದಂಗೆ ನಮ್ಮ ಇಂಡಿಯನ್ಸ್ ಅಲ್ಲಿ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಇನ್ಫೆಕ್ಷನ್ ಇಟ್ ಇಸ್ ವೆರಿ ರ್ಯಾಂಪೆಂಟ್, ಪ್ರಿವಲೆನ್ಸ್ ಇಸ್ ಟೂ ಮಚ್. ಸೊ ಅವ್ರು ಯಾರಲ್ಲಿ ಸಿಂಪ್ಟಮ್ಸ್ ಇದೆ ಅಂಡ್ ಪಾಸಿಟಿವ್ ಬಂದಿದೆ ಇನ್ಫೆಕ್ಷನ್, ಸೊ ದೇ ಆಲ್ ರಿಕ್ವೈರ್ ಟ್ರೀಟ್ಮೆಂಟ್. ಓಕೆ, ಅಂಡ್ ದ ಅದರ್ ಥಿಂಗ್ ಇಸ್ ಸ್ಟಾಪ್ ಓವರ್ ದ ಕೌಂಟರ್ ಮೆಡಿಕೇಶನ್. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ನಾವಾಗೆ ಹೋಗಿ ಮೆಡಿಕಲ್ ಅಲ್ಲಿ ಟ್ಯಾಬ್ಲೆಟ್ಸ್ ತಗೋಬಾರ್ದು. ನಿಲ್ಲಿಸಬೇಕು, ತಗೋಬಾರ್ದು. ಯು ಕ್ಯಾನ್ ಕನ್ಸಲ್ಟ್ ಎ ಡಾಕ್ಟರ್. ನಿಮ್ಗೆ ಆಗಿತ್ತು ಅಂದ್ರೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ತದನಂತರ ಸ್ಟಾರ್ಟ್. ಓಕೆ, ಮೇ ಬಿ ಕೆಲವರು ಕನ್ಸಲ್ಟೆನ್ಸಿ ಫೀಸ್ ಉಳಿಯುತ್ತೆ ಅಂತ ಹೋಗೋದೇನೋ ಗೊತ್ತಿಲ್ಲ. ಡಾಕ್ಟರ್, ನೀವು ಮಾತಾಡ್ತಾನೆ ಹೇಳಿದ್ರಿ ಲೈಕ್ ಅರ್ಲಿ ಡಿನ್ನರ್ ಅಂದ್ರೆ ರಾತ್ರಿ ಊಟನ ಬೇಗ ಮಾಡ್ಬೇಕು ಅಂತ. ಅಂದಾಜು ಒಂದ್ ಎಷ್ಟು ಗಂಟೆ ಒಳಗಡೆ ಮಾಡಿದ್ರೆ ಉತ್ತಮ ಅಂತ? ಒಂದೇನಂದ್ರೆ ನೀವು ಅದು 7:30 ಒಳಗಡೆ ಯು ಟು ಫಿನಿಶ್ ಯುವರ್ ಡಿನ್ನರ್. ಮತ್ತೆ ಮಿನಿಮಮ್ 2 to 3 hours ಆಫ್ ಗ್ಯಾಪ್ ಇರುತ್ತೆ. ಸೊ ನಾವು ಊಟ ಮಾಡಿದ ನಂತರ ಮಲಗೋದಕ್ಕೆ. ಹೌದು. ಸೊ ಬೈ ದೆನ್ ದ ಗ್ಯಾಸ್ಟ್ರಿಕ್ ಎಂಪ್ಟಿಂಗ್ ಆಗುತ್ತೆ, ಅಂದ್ರೆ ಹೊಟ್ಟೆಯಲ್ಲಿ ಏನು ಇರೋದಿಲ್ಲ. ಸೊ ಯು ವಿಲ್ ಫೀಲ್ ಬೆಟರ್. ನಿಮ್ಗೆ ಹಾಗಿತ್ತಂದ್ರೆ ಯು ಕ್ಯಾನ್ ಹ್ಯಾವ್ ಸಮ್ ಫ್ರೂಟ್ಸ್ ಅರೌಂಡ್, ಅಂದ್ರೆ ನೀವು ಹಣ್ಣು ಹಂಪಲು ಆತರ ಒಂದು 8 ಗಂಟೆ 8:15 ತಗೋಬಹುದು. ಸೊ ಅರ್ಲಿ ಡಿನ್ನರ್ ಇಸ್ ಆಲ್ವೇಸ್ ಅಡ್ವೈಸಬಲ್. ಓಕೆ, ಊಟ ಮಾಡಿದ ತಕ್ಷಣ ಮಲ್ಗೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುವಂತ ಚಾನ್ಸಸ್ ಇರುತ್ತೆ. ಹೌದು, ಡೆಫಿನೆಟ್ಲಿ. ಇಮಿಡಿಯೇಟ್ಲಿ ಮಲ್ಕೊಂಡ್ಬಿಟ್ರೆ ಏನಾಗ್ತದೆ, ತಿಂದಿದ್ದೆಲ್ಲ ಹೊಟ್ಟೆಯಲ್ಲೇ ಇರುತ್ತೆ. ಸೊ ನಮ್ಗೆ ಏನಾಗುತ್ತೆ, ಅದು ರಿಫ್ಲೆಕ್ಸ್ ಆಗಿ ಎದೆ ಉರಿ ಬರೋದು, ಹುಳಿ ತೆಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಲೇಟ್ ನೈಟ್ ಡಿನ್ನರ್ ಶುಡ್ ಬಿ ಅವಾಯ್ಡೆಡ್. ಅಂಡ್ ಆಲ್ ದೀಸ್ ಕಾರ್ಬೊನೇಟೆಡ್ ಡ್ರಿಂಕ್ಸ್ ಆಗಲಿ, ಸ್ಮೋಕಿಂಗ್, ಆಲ್ಕೋಹಾಲ್, ಇದನ್ನ ಡೆಫಿನೆಟ್ಲಿ ಸ್ಟಾಪ್. ಓಕೆ, ಸೊ ಲೈಫ್ ಸ್ಟೈಲ್ ಇಂದಾನೇ ಇದನ್ನ ಪ್ರಿವೆಂಟ್ ಮಾಡ್ಬೇಕಾಗುತ್ತೆ. ಈಗ ಬ್ಯಾಕ್ಟೀರಿಯಲ್ ಇಂದ ಕೂಡ ಬರುತ್ತೆ ಹೇಳಿದ್ರಲ್ವಾ, ಸೊ ಅದನ್ನ ಈಗ ಆ ಒಂದು ಕಾಸಸ್ ಅನ್ನ ನಾವು ನಿಲ್ಲಿಸಬೇಕು ಅಂತ ಹೇಳಿದಾಗ ಫುಡ್ ಅಂಡ್ ವಾಟರ್ ಅಲ್ಲಿ ಹೈಜೀನ್ ಮೇಂಟೈನ್ ಮಾಡ್ಬೇಕಾಗುತ್ತೆ. ಡೆಫಿನೆಟ್ಲಿ ಫುಡ್ ಅಂಡ್ ವಾಟರ್ ಅಲ್ಲಿ ಹೈಜೀನ್ ಮಾಡಬೇಕು. ಬಟ್ ನಮ್ಮಲ್ಲಿ ಇಂಡಿಯನ್ಸ್ ಅಲ್ಲಿ ದಟ್ ಇಸ್ ಔಟ್ ಆಫ್ ಕ್ವೆಶ್ಚನ್. ನೀವು ಏನೇ ಮಾಡಿದ್ರು ಕಂಟಾಮಿನೇಟೆಡ್ ಫುಡ್, ವಾಟರ್ ನೀವು ಎಲ್ಲೇ ತಗೊಂಡ್ರು ಇದ್ದೇ ಇರುತ್ತಲ್ಲ. ಸೊ ದಟ್ ಇಸ್ ಡಿಫಿಕಲ್ಟ್. ಬಟ್ ಆಸ್ ಮಚ್ ಆಸ್ ಪಾಸಿಬಲ್ ಸ್ವಲ್ಪ ಹೈಜೀನ್ ಮೇಂಟೈನ್ ಮಾಡಿದ್ರೆ ಇಟ್ಸ್ ಬೆಟರ್. ಓಕೆ, ಸೊ ನಾವು ಕುಡಿಯುವಂತ ನೀರಾಗಿರ್ಬೋದು, ಆಹಾರ, ಅದರಲ್ಲಿ ಸ್ವಚ್ಛತೆಯನ್ನ ನಾವು ಪಾಲಿಸಬೇಕಾಗುತ್ತೆ, ಕಾಪಾಡ್ಕೋಬೇಕಾಗತ್ತೆ ಅಂತ. ಅದ್ರ ಜೊತೆಗೆ ನಾವು ಸೇವಿಸುವಂತ ಆಹಾರ, ನೀವು ಹೇಳ್ದಂಗೆ ಅಂದ್ರೆ ಯಾವ ಟೈಮ್ ಅಲ್ಲಿ ಅದನ್ನ ತಿಂತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಉಂಟಾಗುವಂತ ಅಲ್ಸರ್ಸ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಸಿಂಪ್ಟಮ್ಸ್ ಹೇಗಿರುತ್ತೆ, ಒಂದ್ ವೇಳೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಅದು ಯಾವ ರೀತಿಯಾಗಿ ಕಾಂಪ್ಲಿಕೇಟೆಡ್ ಆಗಬಹುದು. ಸೊ ಕ್ಯಾನ್ಸರ್ ಕೂಡ ಬರ್ಬೋದು ಅಂತ ನನ್ಗೂ ಈ ವಿಷಯ ಗೊತ್ತಿಲ್ಲ. ಯಾಕಂದ್ರೆ ಅಲ್ಸರ್ ಅಂದಾಗ, ಯಾಕಂದ್ರೆ ಬಾಯಲ್ಲೂ ಹುಣ್ಣಾಗುತ್ತೆ, ಏನೋ ಒಂದು ಟ್ಯಾಬ್ಲೆಟ್ ತಗೊಂಡಾಗ ಅಥವಾ ಬಾಡಿ ಹೀಟ್ ಆಗಿದೆ ಅದಕ್ಕೆ ಅಲ್ಸರ್ ಆಗಿದೆ ಅಂತ ಅನ್ಕೊಂಡು ಸುಮ್ನೆ ಆಗ್ತೀವಿ. ಸೊ ಯಾವುದೇ ಒಂದು ಬಾಡಿಯಲ್ಲಿ ಆಗುವಂತ ಚೇಂಜಸ್ ಅನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಅದು ಇಗ್ನೋರ್ ಮಾಡಬಾರ್ದು. ಅದು ಮುಂದೆ ನಮ್ಗೆ ಪ್ರಾಬ್ಲಮ್ ಆಗುವಂತ ಚಾನ್ಸಸ್ ಇರುತ್ತೆ ಅನ್ನೋದನ್ನ ನೀವು ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಟ್ಟೆಯಲ್ಲಿ ಉಂಟಾಗುವಂತ ಅಲ್ಸರ್, ಸೊ ಇದ್ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಇದಕ್ಕೆ ಚಿಕಿತ್ಸೆ ಯಾವ ರೀತಿಯಾಗಿರುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು.